الصلاة والسلام عليك يا سيدي يا رسول الله قد لاقت حيلتي أنت وسيلتي أدركني يا حبيب الله فلست أرى إلا النبي محمدا لتفريج كرباتي ونيل المآرب إليك رسول الله وجهت وجهتي فإنك باب الله مولى الرغائب. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲ ನಮ್ಮ ಈ ಕಾರ್ಯಕ್ರಮ ಅಲ್ಲಾಹನು ಸ್ವೀಕರಿಸಲಿ. ಹಬೀಬ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಜನ್ಮದಿನಾಚರಣೆಯ ಪ್ರಯುಕ್ತವಾಗಿ ಅದರ ಸಂತಸದ ಒಂದು ಭಾಗವಾಗಿ ವಿದ್ಯಾರ್ಥಿಗಳಾದಂತಹ ನೀವು ಹಮ್ಮಿಕೊಂಡಂತಹ ಲಾಕ್ವಾನ್ ಸಲಾಂ ಎಂಬ ಪ್ರಮೇಯದಡಿ ಕುಲ್ ಹಾದಿಹಿ ಸಬೀಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುವಂತಹ ಈ ಒಂದು ತರಗತಿಗಳು ಕಾರ್ಯಕ್ರಮ 2ನೇ ದಿವಸಕ್ಕೆ ಕಾಲಿಡುತ್ತಾ ಇದೆ. ಕಳೆದ ಕ್ಲಾಸುಗಳಲ್ಲಿ ತರಗತಿಗಳಲ್ಲಿ ದೀನಿ ದಾವತಿಗೆ ಬೇಕಾದಂತಹ ಅತ್ಯಂತ ಅವಶ್ಯಕವಾಗಿ ನಾವು ಕಲಿಯಲೇಬೇಕಾದಂತಹ ಹಲವಾರು ವಿಚಾರಗಳನ್ನು ಹಲವಾರು ವಿಷಯಗಳನ್ನು ಇಲ್ಲಿ ತರಗತಿ ನಡೆಸಿಕೊಟ್ಟವರು ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಹಲವಾರು ವರ್ಷಗಳ ಕಾಲ ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ದೀನಿ ದಾವತಿಗೆ ನೇತೃತ್ವ ನೀಡುವಂತಹ ಮುഈನಿಗಳು ದಾವಾದ ಪ್ರಾಕ್ಟಿಕಲ್ ರೂಪದ ಒಂದು ವಿವರಣೆಯನ್ನು ಕೂಡ ನಿಮಗೆ ನೀಡಿದ್ದಾರೆ. ಯಾಕೆ ಈ ರೀತಿಯ ಒಂದು ಮುನ್ನುಡಿಯನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆಂದರೆ ದಾವಾ ಅದರ ಕುರಿತೀಗ ನಿಮಗೆ ಬಹುತೇಕ ವಿಚಾರಗಳು ಅರ್ಥವಾಗಿರಬಹುದು ಎಂಬುದಾಗಿ ನಾನು ಭಾವಿಸುತ್ತೇನೆ. ದಾವಾ ಎಂಬ ವಿಚಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಂತರ ನಮಗೆ ಕಲಿಯಲಿಕ್ಕಿರುವುದು ಒಬ್ಬ ನಿಜವಾದ ದಾಯಿ, ಒಬ್ಬ ಪ್ರಬೋಧನ ನಡೆಸುವವನು, ಪ್ರಬೋಧಕ ಯಾವ ರೀತಿ ಸಮೂಹದ ಮುಂದೆ ಬಾಳಿ ಬದುಕಬೇಕು ಎಂಬಂತಹ ಒಂದು ಜೀವನವನ್ನು ನಾವು ಕಲಿಯಬೇಕಾಗಿದೆ. ಕುಲ್ ಹಾದಿಹಿ ಸಬೀಲಿ ಎಂಬ ಪ್ರಮೇಯವೇ ಇದು ನನ್ನ ದಾರಿಯಾಗಿದೆ, ನನ್ನ ಚರ್ಯೆಯಾಗಿದೆ ಎಂದು ಹಬೀಬ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರು ಹೇಳಿದ ರೀತಿ ಆ ಮಾತಿಗೆ ಅನ್ವರ್ಥವಾಗುವಂತೆ ಆ ಮಾತನ್ನು ಸಾಕ್ಷಾತ್ ರೂಪದಲ್ಲಿ ಪೂರ್ತೀಕರಿಸಿದಂತೆ ಜೀವಿಸಿದಂತಹ ಒಬ್ಬ ಶ್ರೇಷ್ಠ ಮಹಾನ್ ವ್ಯಕ್ತಿತ್ವವಾಗಿದ್ದರು ಇಮಾಮ್ ಹದ್ದಾದ್ ರದಿಯಲ್ಲಾಹು ಅನ್ಹು. ಕುತುಬುದ್ ದಾವಾ ಎಂದಾಗಿದೆ ಇಮಾಮ್ ಹದ್ದಾದ್ ರದಿಯಲ್ಲಾಹು ಅನ್ಹುರವರನ್ನು ಕರೆಯುವುದು. ಗ್ರಂಥಗಳಲ್ಲಿ ಮಹಾತ್ಮರುಗಳವರ ಗ್ರಂಥದಲ್ಲಿ ವಿವರಿಸುತ್ತಾರೆ, ಇಮಾಮ್ ಹದ್ದಾದ್ ರದಿಯಲ್ಲಾಹು ಅನ್ಹುರವರ ಜೀವನ ಯಾವ ರೀತಿ ಇತ್ತೆಂದರೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪ್ರತ್ಯಕ್ಷವಾದ ರೂಪದಲ್ಲೂ ಪರೋಕ್ಷವಾದ ರೂಪದಲ್ಲೂ ಸರಿಯಾಗಿ ತಿಳಿದು ಅದನ್ನು ಬಾಳಿನಲ್ಲಿ ಅನ್ವಯಿಸಿ ಬದುಕಿದಂತಹ ಮಹಾನ್ ವ್ಯಕ್ತಿತ್ವವಾಗಿದ್ದರು ಇಮಾಮ್ ಹದ್ದಾದ್ ರದಿಯಲ್ಲಾಹು ಅನ್ಹು. ಯಮನ್ ಎಂಬ ಪ್ರದೇಶವಾಗಿದೆ ಹದ್ದಾದ್ ರದಿಯಲ್ಲಾಹು ಅನ್ಹುರವರ ಜನನ ನಾಡು. ಯಮನ್ನ ತರೀಮ್ ಎಂಬಂತಹ ಪ್ರದೇಶ. ಯಮನ್ ಎಂಬಂತಹ ಊರಿನ ಕುರಿತು ನಾನು ಹೆಚ್ಚೇನು ನಿಮಗೆ ಪರಿಚಯಪಡಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಮಾಧ್ಯಮಗಳಲ್ಲೆಲ್ಲ ಅತ್ಯಂತ ನಮಗೆ ಸಿಗುವಂಥ ಒಂದು ಊರಿನ ಹೆಸರೇ ಯಮನ್ ಆಗಿದೆ. ಯಮನ್ ಬಹಳ ಇಸ್ಲಾಮೀ ಸಂಸ್ಕಾರವನ್ನು ತನ್ನ ಒಡಲಾಳದಲ್ಲಿ ಹುದುಗಿಸಿಕೊಂಡಂತಹ ಒಂದು ಭೂಮಿಯಾಗಿದೆ ಯಮನ್ ಎಂಬಂತಹ ಭೂಮಿ. ಕೆಲವೊಂದು ವಿದ್ವಾಂಸರ ಪ್ರಕಾರ ಅವರ ಗ್ರಂಥಗಳಲ್ಲಿ ಪುಸ್ತಕಗಳಲ್ಲಿ ಅವರು ಉಲ್ಲೇಖಿಸುತ್ತಾರೆ, ಒಂದು ವೇಳೆ ಆದಮ್ ನಬಿ ಅಲೈಹಿಸ್ಸಲಾಮರವರು ಯಮನಿಗೆ ಬಂದರೆ ಅವರಿಗೆ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಅಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪಾರಂಪರಿಕವಾದಂತಹ ಇಸ್ಲಾಮನ್ನು ಈಗಲೂ ಕೂಡ ಆ ಊರಿನಲ್ಲಿ ನಮಗೆ ಕಾಣಲು ಸಾಧ್ಯವಿದೆ ಎಂಬುದಾಗಿ ಮಹಾತ್ಮರುಗಳು ನಮಗೆ ವಿವರಿಸಿಕೊಡುತ್ತಾ ಇದ್ದಾರೆ. ಅಷ್ಟೊಂದು ಪುಣ್ಯವಿರುವಂತಹ ಊರಾಗಿತ್ತು ಯಮನ್ ಎಂಬಂತಹ ಊರು. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸಿನ ವಚನಗಳನ್ನೇ ನೀವು ಕೇಳಿರಬಹುದು. ಅಲ್ ಈಮಾನು ಮಿನಲ್ ಯಮನ್ ವಲ್ ಹಿಕ್ಮತು ಮಿನಲ್ ಯಮನ್.
ಈಮಾನ್ ವಿಶ್ವಾಸ ಅದು ಯಮನ್ನಿಂದಾಗಿದೆ. ಹಿಕ್ಮತ್ ವಿಜ್ಞಾನ ಅದು ಯಮನ್ನಿಂದಾಗಿದೆ. ಅದಕ್ಕೆ ಅನ್ವರ್ಥವಾಗಿದೆ ಆ ಯಮನ್ನಲ್ಲಿ ಜೀವಿಸಿದಂತಹ ಬಾಳಿ ಬದುಕಿದಂತಹ ಮಹಾತ್ಮರುಗಳ ಜೀವನ. ಯಾಕೆ ಹೇಳುತ್ತಾ ಇದ್ದೇನೆಂದರೆ, ಯಮನ್ನ ತರೀಮ್ ಎಂಬ ಪ್ರದೇಶದಲ್ಲಾಗಿತ್ತು ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಜನಿಸುವುದು. ಆ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಜನಿಸಿದಂತಹ ತರೀಮ್, ಆ ತರೀಮ್ಗೆ ಇನ್ನೊಂದು ಹೆಸರಿದೆ, ಸಿದ್ದೀಕ್ ನಗರ, ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ನಗರ ಎಂಬಂತಹ ಹೆಸರು ಕೂಡ ಮಣ್ಣಿಗಿದೆ. ಯಾಕೆಂದರೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ವಫಾತಾದಂತಹ ನಂತರ ಮದೀನಾದಲ್ಲಿ ದೊಡ್ಡದಾದಂತಹ ಒಂದು ಪ್ರಶ್ನೆ ಉದ್ಭವಿಸಿತು. ಪ್ರಶ್ನೆ ಏನೆಂದರೆ, ಮುನಾಫಿಕ್ಗಳಲ್ಲಿ ಸೇರಿದಂಥ ಒಂದು ವಿಭಾಗ ಮದೀನಾದಲ್ಲಿ ಒಂದು ದೊಡ್ಡ ಗಲಭೆಯನ್ನೇ ಎಬ್ಬಿಸುತ್ತಾರೆ. ಇನ್ನು ಮುಂದೆ ನಾವು ಝಕಾತ್ ನೀಡಬೇಕಿಲ್ಲ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ವಫಾತಿನ ನಂತರ ಝಕಾತ್ ಎಂಬಂಥ ಸಂಪ್ರದಾಯವೇ ಹೋಯಿತು. ಇನ್ನು ಆ ಸಂಪ್ರದಾಯವನ್ನು ನಾವು ಮುಂದುವರಿಸಬೇಕಿಲ್ಲ ಎಂಬುದಾಗಿ ಹೇಳಿದಾಗ ಅವರಿಗೆದುರಾಗಿ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಬಹಳ ಧೈರ್ಯಶಾಲಿಯಾಗಿ ಅವರನ್ನು ಎದುರಿಸುತ್ತಾರೆ. ಆಗ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರಿಗೆ ಫಸ್ಟ್ ಬೆಂಬಲ ನೀಡಿದಂತಹ ಒಂದು ಊರಾಗಿತ್ತು ಈ ತರೀಮ್. ಅಥವಾ ಆ ಯಮನಿನ ಹಲವಾರು ಗೋತ್ರಗಳು ಝಕಾತನ್ನು ವಿರೋಧಿಸಿದರೂ ಕೂಡ ತರೀಮಿನ ಜನತೆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರಿಗೆ ಬೆಂಬಲವನ್ನು ನೀಡುತ್ತಾರೆ. ಆದ್ದರಿಂದ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಆ ಊರಿಗೆ ಬೇಕಾಗಿ ಪ್ರಮುಖವಾಗಿ 3 ಪ್ರಾರ್ಥನೆಯನ್ನು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ನಡೆಸುತ್ತಾರೆ. ಅದರಲ್ಲೊಂದು ಪ್ರಾರ್ಥನೆಯಾಗಿತ್ತು ಝಕಾತ್ ಅದು ಅಂತ್ಯ ದಿನದವರೆಗೂ ನೆಲೆಗೊಳ್ಳಬೇಕು ಎಂಬಂತಹ ಒಂದು ಪ್ರಾರ್ಥನೆ. ಎರಡನೆಯದು ಆ ಭೂಮಿಯಲ್ಲಿ ಯಮನ್ ತರೀಮಿನ ಭೂಮಿಯಲ್ಲಿ ಜಲ ಸಮೃದ್ಧವಾಗಿ ದೊರಕಬೇಕು, ಒಳ್ಳೆಯ ಫಸಲುಗಳುಂಟಾಗಬೇಕು ಎಂಬುದಾಗಿ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಪ್ರಾರ್ಥಿಸುತ್ತಾರೆ. ಮೂರನೆಯ ಪ್ರಾರ್ಥನೆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಪ್ರಾರ್ಥಿಸುವುದು ಯಮನ್ನಲ್ಲಿ ಧಾರಾಳ ವಿದ್ವಾಂಸರು ಜನಿಸಬೇಕು ಎಂಬಂಥ ಪ್ರಾರ್ಥನೆಯಾಗಿತ್ತು. ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಪ್ರಾರ್ಥನೆಯನ್ನು ಅಕ್ಷರಶಃ ಅಲ್ಲಾಹನು ಸ್ವೀಕರಿಸಿದಂತಹ ಚರಿತ್ರೆಯಾಗಿತ್ತು. ಒಂದು ವೇಳೆ ನೀವು ಯಮನಿಗೆ ಹೋದರೆ ಅಲ್ಲಿನ ಜಂಬಲ್ ಮಕ್ಬರದಲ್ಲಿ, ಅಲ್ಲಿನ ತರೀಮಿನಲ್ಲಿ, ಅಲ್ಲಿನ ಹಲರು ಮೌತಿನಲ್ಲಿ ನೋಡಿದರೆ ಅದೆಷ್ಟೋ ವಿದ್ವಾಂಸರ ಮಕ್ಬರಗಳನ್ನು ನಮಗೆ ಅಲ್ಲಿ ಕಾಣಲು ಸಾಧ್ಯವಿದೆ. ಇನ್ನೊಂದು ತರೀಮನ್ನು ಕರೆಯುವುದು ಮದೀನಾದ ಪುತ್ರಿ, ಬಿಂತುಲ್ ಮದೀನಾ ಅಥವಾ ಮದೀನಾದ ಪುತ್ರಿ ಎಂಬಂಥ ಹೆಸರು ಕೂಡ ಆ ಊರಿಗಿದೆ. ಯಾಕಂದರೆ ಮದೀನಾದಂತೆ ಅಲ್ಲಿಯೂ ಕೂಡ ಮದೀನಾದ ವಾತಾವರಣಗಳನ್ನು ಯಮನ್ನಲ್ಲೂ ಕೂಡ ಕಾಣಲು ಸಾಧ್ಯವಿದೆ ಎಂಬಂಥ ಒಂದು ಅಭಿಪ್ರಾಯವನ್ನು ಸ್ವೀಕರಿಸಿ ಆ ರೀತಿಯ ಹೆಸರಿನಿಂದಲೂ ಕೂಡ ಕರೀತಾರೆ. ಹೇಗಿದ್ದರೂ ಕೂಡ ಇನ್ನೊಂದು ಹೆಸರು ಯಮನ್ನನ್ನು, ಆ ತರೀಮಿನ ಮಣ್ಣನ್ನು ಕರೆಯುತ್ತಾ ಇದ್ದದ್ದು ಸಾದಾತುಗಳ ಅಹ್ಲು ಬೈತಿನ ನಗರ ಎಂದಾಗಿದೆ. ಯಾಕಂದರೆ ಅಲ್ಲಿರುವಂತಹ ತರೀಮಿನಲ್ಲಿರುವಂತಹ 75% ಮಂದಿ ಕೂಡ ಅಹ್ಲು ಬೈತಿಗೆ ಸೇರಿದಂತಹ ವ್ಯಕ್ತಿಗಳಾಗಿದೆ. 160% ಕಬೀಲಗಳು ಯಮನ್ನಲ್ಲಿದೆ, ತರೀಮಿನಲ್ಲಿದೆ ಎಂಬುದಾಗಿದೆ ಚರಿತ್ರೆಯಲ್ಲಿ ನಮಗೆ ಕಲಿಯಲು ಸಾಧ್ಯವಾಗುತ್ತದೆ. ಬಹುತೇಕ ಇಲ್ಲಿ ನಾವು ಕಾಣುವಂಥ ಬಾಯರವಿ ಸಾದಾತಿಗಳಿರಲಿ, ಬಾಫಕಿ ಸಾದಾತಿಗಳಿರಲಿ, ಅವರೆಲ್ಲರೂ ಕೂಡ ಐದ್ರೂಸ್ ಸಾದಾತಿಗಳಿರಲಿ, ಅವರೆಲ್ಲರ ಕೂಡ ಮೂಲ ಅದು ಯಮನ್ ಆಗಿತ್ತು ಎಂಬುದನ್ನು ನಾವು ಅರ್ಥಿಸಬೇಕು. ಯಮನಿಗೆ ಈ ರೀತಿಯ ಬರಕತ್ ಸಿಗಲಿಕ್ಕೆ ಕಾರಣ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ನಡೆಸಿದಂಥ ಒಂದು ದುಆ ಕೂಡ ಇದೆ. ಅಲ್ಲಾಹುಮ್ಮ ಬಾರಿಕ್ ಫಿ ಯಮನಿನ ವ ಶಾಮಿನ, ಯಮನ್ ಮತ್ತು ಶಾಮ್ನಲ್ಲಿ ನೀನು ಸಮೃದ್ಧಿಯನ್ನು ವರ್ಧಿಸು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು 2 ಸಲ ಆ ದುಆವನ್ನು ಆವರ್ತಿಸುತ್ತಾರೆ. 3ನೇ ಸಲ ಕೂಡ ಆ ದುಆವನ್ನು ಆವರ್ತಿಸುತ್ತಾರೆ. ಆಗ ನಜ್ದಿನ ಭಾಗದಿಂದ, ಈಗಿನ ಸೌದಿ ಅರೇಬಿಯಾದ ರಿಯಾದ್ ಅಂತ ನಾವು ಕರೆಯಬಹುದು, ನಜ್ದಿನ ಭಾಗದಿಂದ ಬಂದಂತಹ ಕೆಲವೊಂದು ಮಂದಿ ಹೇಳ್ತಾರೆ, ವಫಿ ನಜ್ದಿನ ಯಾ ರಸೂಲಲ್ಲಾಹ್, ನಮ್ಮ ನಜ್ದಿಗೆ ಬೇಕಾಗಿತ್ತು ಪ್ರಾರ್ಥಿಸುವುದಿಲ್ಲವೇ? ಆಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಹೇಳಿದ ಮಾತು, ಹುನಾಕ ಯಖ್ರುಜು ಕರ್ನು ಶೈತಾನ್, ಅಲ್ಲಾಗಿದೆ ಶೈತಾನಿನ ಕೊಂಬು ಅಂದರೆ ವಹಾಬಿಸಮ್ನ ಒಂದು ಉದ್ಭವ ಭೂಮಿಯಾಗಿತ್ತು ನಜ್ದ್. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಅಬ್ದುಲ್ ವಹಾಬಿರಲಿ ಅವರೆಲ್ಲರೂ ಕೂಡ ಆ ನಜ್ದಿನ ಸಂತತಿಗಳಾಗಿದೆ. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಪ್ರಾರ್ಥನೆ ಇದೆ, ಹಬೀಬ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಪ್ರಾರ್ಥನೆಯು ಕೂಡ ಯಮನ್ಗಿದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಇಲ್ಲಿ ಸ್ವಾಗತ ಭಾಷಣದಲ್ಲಿ ಹೇಳಿದರು, 11ನೇ ಶತಮಾನದ ಮುಜದ್ದಿದಾಗಿದ್ದಾರೆ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹು. ಜಗತ್ತಿನಲ್ಲಿ ಮೋಟಿವೇಶನ್ ಪುಸ್ತಕಗಳನ್ನು ಹಲವಾರು ನೀವು ಓದಿರಬಹುದು. ಐ ಕ್ಯಾನ್ ಎಂಬಂಥ ಪುಸ್ತಕವಿದೆ,
ರಾಬಿನ್ ಶರ್ಮಾ ಬರೆದಂತಹ ಪುಸ್ತಕವಿದೆ. ಬೇರೆ ಬೇರೆ ಕನ್ನಡದಲ್ಲೂ ಎಲ್ಲ ಭಾಷೆಗಳಲ್ಲೂ ಕೂಡ ನಮಗೆ ಸಿಗ್ತದೆ. ಆದರೆ ಜಗತ್ತಿನಲ್ಲಿ ನಮಗೆ ಸ್ಫೂರ್ತಿದಾಯಕ ನೀಡುವಂತಹ ಒಂದು ಮೋಟಿವೇಟರ್ ಆಗಿ ನಾವು ನಿಜವಾಗಿಯೂ ಸ್ವೀಕರಿಸಬೇಕಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು. ತನ್ನ 88 ವರ್ಷದ ಜೀವನದ ಆ ಚರಿತ್ರೆಯ ಪ್ರತಿಯೊಂದು ಅಂಶಗಳನ್ನು ನಾವು ಸೂಕ್ಷ್ಮವಾಗಿ ಕಲಿತರೆ, ಅದನ್ನು ಜೀವನದಲ್ಲಿ ಅಳವಡಿಸಿದರೆ ನಿಜಕ್ಕೂ ಕೂಡ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುವರಿಗಿಂತಲೂ ದೊಡ್ಡದಾದಂತಹ ಒಬ್ಬ ಮೋಟಿವೇಟರ್ ನಮಗೆ ಈ ಕಾಲದಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಯಾಕಂದರೆ ನೋಡಿ, 4ನೇ ವರ್ಷಕ್ಕೆ ಅವರಿಗೆ ಅಂಧತ್ವ ಬಾಧಿಸಿತು. 4ನೇ ವರ್ಷಕ್ಕೆ ಅವರ ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ನಾಶ ಹೊಂದಿತು. ಯಾರದು? ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹು. ಆ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ರಚಿಸಿದಂತಹ ಹದ್ದಾದ್ ರಾತಿಬನ್ನಾಗಿದೆ ನಾವು ಎಲ್ಲ ಮಸೀದಿಗಳಲ್ಲೂ ಪಾರಾಯಣ ಮಾಡೋದು. ಅದೆಷ್ಟೋ ಜಗತ್ತಿಗೆ ಜ್ಞಾನವನ್ನು ಧಾರೆ ಎರೆಯುವಂತಹ, ಅದೆಷ್ಟೋ ಜ್ಞಾನ ಕಣಜಗಳಿಂದ ಸಂಪುಷ್ಟವಾಗಿರುವಂತಹ ಅದೆಷ್ಟೋ ಗ್ರಂಥಗಳನ್ನು ಕಣ್ಣು ಕಾಣದಂತಹ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಬರೆದು ಮುಗಿಸಿದ್ದಾರೆ. ಹದ್ದಾದ್ ರಾತಿಬಿಗಳನ್ನು ಹೇಳುವಾಗ, ವಿರ್ದುಲ್ ಲತೀಫುಗಳನ್ನು ಹೇಳುವಾಗ ಅದೆಲ್ಲವನ್ನು ರಚಿಸಿದಂತಹ ವ್ಯಕ್ತಿ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು 4ನೇ ವರ್ಷಕ್ಕೆ ತನ್ನ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡಿದ್ದರು ಎಂಬಂತಹ ಚರಿತ್ರೆಯನ್ನು ನಾವು ಅರ್ಥೈಸಿಕೊಳ್ಳಬೇಕು. ಇನ್ನೊಂದು ವಿಚಾರವಿರೋದು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಲು ಆತನ ಬಾಲ್ಯವನ್ನು ನಾವು ತೆಗೆದುಕೊಂಡರೆ ಸಾಕು. ಒಬ್ಬ ವ್ಯಕ್ತಿ ಬಾಲ್ಯದಲ್ಲಿ ಯಾವ ರೀತಿ ಇರುತ್ತಾನೋ ಆತನ ವ್ಯಕ್ತಿತ್ವ ಅದರ ಮೇಲೆ ಡಿಪೆಂಡ್ ಆಗಿ ಬೆಳವಣಿಗೆ ಆಗುತ್ತದೆ. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುವರು ಬಾಲ್ಯದಲ್ಲಿಯೇ 200 ರಕಾಯತರಷ್ಟು ಸುನ್ನತ್ ನಮಾಜುಗಳನ್ನು ನಿರ್ವಹಿಸ್ತಾ ಇದ್ದರು. 200 ರಕಾಯತ್, ರವಾತಿಬು ನಮಾಜೆ ಸರಿಯಾಗಿ ನಿರ್ವಹಿಸಲು ಆಲಸ್ಯ ತೋರುವಂತಹ ನಮ್ಮ ನಡುವೆ ಇರುವುದು. ದಿವಸವೂ ಕೂಡ 200 ರಕಾಯತಿನಷ್ಟು ಸುನ್ನತ್ ನಮಾಜ್, ಅದು ರವಾತಿಬ್ ನಮಾಜ್ ಅದಕ್ಕೆ ಆ್ಯಡ್ ಆಗೋದಿಲ್ಲ. ಲುಹಾ ನಮಾಜ್ ನಿರ್ವಹಿಸಿದ ನಂತರ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು 200ರಷ್ಟು ರಕಾಯತ್ ಸುನ್ನತ್ ನಮಾಜುಗಳನ್ನು ನಿರ್ವಹಿಸುತ್ತಾ ಇದ್ದರು ಎಂಬುದಾಗಿ ಗ್ರಂಥಗಳಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಇನ್ನೊಂದು ವಿಚಾರ ಹೇಳಲಿಕ್ಕಿರೋದು ಅಂದರೆ, ಆರಾಧನೆಯಲ್ಲಿ ಬಹಳ ಅತ್ಯಂತ ಉತ್ಸುಕತೆಯನ್ನು ತೋರಿದಂಥ ವ್ಯಕ್ತಿಯಾಗಿದ್ದರು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹು. ಅವರು ನಿರಂತರವಾಗಿ ಆರಾಧನೆ, ಅವರ ಜೀವನದಲ್ಲಿ ಒಂದು ವ್ಯರ್ಥವಾದಂಥ ಸಮಯ, ವೇಸ್ಟ್ ಟೈಮ್ ಎಂಬಂಥ ಒಂದು ಪದವೇ ಇಲ್ಲ. ಅದಕ್ಕೆ ಅವರ ಡಿಕ್ಷನರಿಯಲ್ಲಿ ಚಾನ್ಸೇ ಇಲ್ಲ. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಜೀವನದಲ್ಲಿ ನಿರಂತರವಾಗಿ ನಮಾಜ್ ಅಧ್ಯಾಪನಗಳನ್ನು ಮಾಡುವಂತಹ ವ್ಯಕ್ತಿತ್ವವಾಗಿದ್ದರು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹು. ಹದ್ದಾದ್ ರಲಿಯಲ್ಲಾಹು ಅನ್ಹುರವರೇ ಅವರ ಒಂದು ಗ್ರಂಥದಲ್ಲಿ ವಿವರಿಸ್ತಾರೆ, ನನ್ನ ತಂದೆ ಮತ್ತು ತಾಯಿ ನನ್ನೊಂದಿಗೆ ನಿರಂತರವಾಗಿ ಉಪದೇಶಿಸಿದ ಕಾರಣದಿಂದ ನನ್ನ ಇಬಾದತ್ಗಳಲ್ಲಿ ನಾನು ಸ್ವಲ್ಪ ಏನು ಮಾಡಬೇಕಾಗಿ ಬಂದು, ವಿನಾಯಿತಿಯನ್ನು ತೋರಬೇಕಾಗಿ ಬಂದು, ಸ್ವಲ್ಪ ಕಡಿಮೆ ಮಾಡಬೇಕಾಗಿ ಬಂದು. ಅಂದರೆ ತಂದೆ ತಾಯಿಯ ಮಾತಿಗೆ ಬೆಲೆಯನ್ನು ನೀಡಿ, ಅವರ ಮಾತಿಗೆ ಗೌರವವನ್ನು ನೀಡಿ ನಾನು ನನ್ನ ಇಬಾದತ್ಗಳಲ್ಲಿ ಸ್ವಲ್ಪ ಕಡಿತವನ್ನು ಮಾಡಬೇಕಾಗಿ ಬಂತು ಎಂಬುದಾಗಿ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಅವರ ಗ್ರಂಥದಲ್ಲಿ ಮುಂದೊಂದು ದಿನ ವಿವರಿಸುತ್ತಾರೆ. ಇನ್ನು ನೀವು ನೋಡಿ, ಜಗತ್ತಿನ ಎಲ್ಲ ಮಹಾತ್ಮರುಗಳ ಚರಿತ್ರೆಯನ್ನು ಕೂಡ ನೀವು ತೆಗೆದು ನೋಡಿ. ಈ ಜಗತ್ತಿನಲ್ಲಿ ಬೆಳೆದು ಒಂದು ದೊಡ್ಡ ಮಟ್ಟಕ್ಕೆ ತಲುಪಿದಂತಹ ಎಲ್ಲರ ಚರಿತ್ರೆಯ ಆರಂಭ, ಅದೊಂದು ದೊಡ್ಡ ಯಾವುದಾದರೂ ತೊಂದರೆಗಳು ನಿರಂತರವಾಗಿ ಅವರಿಗೆ ಎದುರಾಗುತ್ತಿತ್ತು. ಮದ್ಹಬಿನ 4 ಇಮಾಮ್ಗಳ ಚರಿತ್ರೆಯನ್ನು ನೀವು ತೆಗೆದು ನೋಡಿ. ಮದ್ಹಬಿನ 4 ಇಮಾಮ್ಗಳ ಚರಿತ್ರೆ ಕೂಡ ಅತ್ಯಂತ ಆಡಳಿತ ವರ್ಗಗಳಿಂದ, ಇನ್ನಿತರ ವಿಭಾಗಗಳಿಂದ ನಿರಂತರವಾಗಿ ಅವರು ಪೀಡನೆಗಳನ್ನು, ನೋವುಗಳನ್ನು ಅನುಭವಿಸಬೇಕಾಗಿ ಬಂದಿದೆ. ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಬಾಲ್ಯದಲ್ಲಿಯೇ ಅವರು ಹಲವಾರು ತೊಂದರೆಗಳನ್ನು ಅನುಭವಿಸಿದ್ದಾರೆ. ಅದರಲ್ಲಿ ಸಣ್ಣ ಮಗು, ಜನಿಸಿದಂತಹ ಸಣ್ಣ ಮಗು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಒಂದು ದಿವಸ ತಾಯಿ ರಾತ್ರಿ ಮಲಗಿಸುವಾಗ ಮಗು ಯಾವುದೇ ಕಾರಣಕ್ಕೂ ಕೂಡ ಮಲಗುತ್ತಾ ಇಲ್ಲ, ಮಗು ಅಳುತ್ತಾ ಇದೆ. ತಂದೆ ತಾಯಿಗೆ ವಿಷಯ ಏನೆಂದು ಕೂಡ ಅರ್ಥ ಆಗ್ತಾ ಇಲ್ಲ. ತಂದೆ ತಾಯಿಗಳು ಗಾಬರಿ ಬೀಳ್ತಾರೆ. ಏನೆಲ್ಲ ಮಗುವಿಗೆ ಆಗಿದೆ ಅಂತ ನೋಡ್ತಾರೆ. ಯಾವುದು ಕೂಡ ಅವರಿಗೆ, ಯಾವುದೇ ವಿಚಾರ ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಅವರು ತುಂಬ ಟೆನ್ಷನ್ ತಗೋತಾರೆ. ಮರುದಿನ ಎದ್ದು ಮಗುವಿಗೆ ಹೊದಿಸಿದಂತಹ ಆ ಹಾಸಿಗೆಯನ್ನು ತೆಗೆದು ನೋಡುವಾಗ ಅಲ್ಲಿ ಚೇಳು ಆ ಮಗುವಿನ ಶರೀರಕ್ಕೆ ಚುಚ್ಚಿದ. ನಿರಂತರವಾಗಿ 20 ಸಲ
ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಶರೀರಕ್ಕೆ ಚೇಳು ಚುಚ್ಚಿತು. ಆದರೂ ಕೂಡ ಮಗುವಿಗೆ ಯಾವುದೇ ನೋವೋ ತೊಂದರೆಗಳೋ ಉಂಟಾಗಲಿಲ್ಲ. ಮಹಾತ್ಮರುಗಳು ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಜನಿಸುವುದು ಸಫರ್ ತಿಂಗಳಲ್ಲಾಗಿದೆ. ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಜನಿಸಿದರು. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರು ಜನಿಸಿದಂತೆಯೇ ಸೋಮವಾರದ ದಿವಸವಾಗಿತ್ತು ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಜನನ. ಸಫರ್ ಎಂಬ ತಿಂಗಳಿಗೆ ಒಂದು ಅರ್ಥವಿದೆ, ಅಂದರೆ ಏನು, ನೀಗಿಸುವುದು. ಸಫರ್ ತಿಂಗಳಿಗೆ ಒಂದು ಅರ್ಥವಿದೆ, ನೀಗಿಸುವುದು. ಅದೇ ರೀತಿ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಜನಿಸಿದಾಗ ಅಲ್ಲಿ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಎಲ್ಲ ಅನಿಷ್ಟಗಳನ್ನು, ಎಲ್ಲ ದುಶ್ಚಿಂತೆಗಳನ್ನು ಆ ಊರಿನಿಂದ ನೀಗಿಸುವಂಥ ವ್ಯಕ್ತಿಯಾಗಿದ್ದರು ಎಂಬುದಾಗಿ ಆ ಕಾಲದಲ್ಲಿ ಜೀವಿಸಿದಂತಹ ಹಲವಾರು ಮಹಾತ್ಮರುಗಳು ವಿವರಿಸುತ್ತಾರೆ. ಇನ್ನೊಂದು ವಿಚಾರ ಕಲಿಯಬೇಕಾಗಿರುವುದು, ಮಹಾತ್ಮರುಗಳ, ಯಾಕೆ ನಾನು ಹೇಳ್ತಾ ಇದ್ದೇನೆ, ಮಹಾತ್ಮರುಗಳ ಚರಿತ್ರೆಯಲ್ಲೆಲ್ಲ ಬರುವುದು ಆ ರೀತಿಯೇ. ಅಂದರೆ ಅವರ ಬಾಲ್ಯದಲ್ಲಿಯೇ ಅವರ ಕುರಿತು ಭವಿಷ್ಯವಾಣಿಯನ್ನು ನುಡಿಯುತ್ತಾರೆ. ಅವರ ಮುಖವನ್ನು ಕಂಡಾಗ ಆ ಕಾಲದಲ್ಲಿ ಜೀವಿಸಿದಂತಹ ಸಾತ್ವಿಕ ಮಹಾತ್ಮರುಗಳು, ಮೊಹಿಯುದ್ದೀನ್ ಮಾಲೆಯಲ್ಲಿ ನಾವು ಕಲಿತಿದ್ದೇವೆ, ಗೌಸುಲ್ ಆಲಂ ತಂಗಳ್ರವರು ಒಬ್ಬ ಸಾತ್ವಿಕ ಪುರುಷರ ಬಳಿ ಹೇಳಿದಾಗ, ಕದಮಿ ಅಲಾ ರಕಬಾತಿಲ್ ಔಲಿಯಾ ಇತುರ ಎಂಬಂತಹ ಆ ರಾತೀಬಿನ ಕುತುಬಿಯತಿನ ಆ ಬೈತುಗಳಲ್ಲಿ ನಾವು ಕೇಳಿದ್ದೇವೆ. ಔಲಿಯಾಗಳ ಎಲ್ಲರೂ ಕೂಡ ನಿಮ್ಮ ನೇತೃತ್ವವನ್ನು ಅಂಗೀಕರಿಸುವಂಥ ದಿನವೊಂದು ಬರಲಿದೆ. ಅಂದರೆ ಮೊಹಿಯುದ್ದೀನ್ ಶೇಖ್ರವರ ಆ ಒಂದು ಭವಿಷ್ಯದ ಜೀವನದ ಕುರಿತು ಸಾತ್ವಿಕರು ನುಡಿದಂತಹ ಭವಿಷ್ಯವಾಗಿತ್ತು. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲೂ ಕೂಡ ಅದೇ ರೀತಿ. ಅಂದರೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರು ಅಬೂ ತಾಲಿಬರೊಂದಿಗೆ ಶಾಮ್ಗೆ ಯಾತ್ರೆ ಹೋದಾಗ, ವ್ಯಾಪಾರಾರ್ಥ ಹೋದಾಗ, ಬಾಲ್ಯದಲ್ಲಿಯೇ ಆಮಿನಾ ಬೀವಿ ರಲಿಯಲ್ಲಾಹು ಅನ್ಹರವರು ಗರ್ಭ ಧರಿಸಿರುವಾಗಲೇ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ಅಕಾಲದಲ್ಲಿ ಜೀವಿಸಿದಂತಹ ಗ್ರಂಥಗಳಲ್ಲಿ, ವೇದ ಗ್ರಂಥಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರಂತಹ ಮಹಾತ್ಮರುಗಳು ಅವರ ಕುರಿತು ಭವಿಷ್ಯವನ್ನು ನುಡಿದಿದ್ದಾಗಿ ನಾವು ಕಾಣಬಹುದು. ಅದೇ ರೀತಿ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರನ್ನು ಕೂಡ ಭೇಟಿ ಮಾಡಿದಂತಹ ಹಲವಾರು ಸಯ್ಯಿದುಲ್ ಉಮ್ಮ ಅಥವಾ ಕುದುವತುಲ್ ಉಮ್ಮ ಎಂಬುದಾಗಿ ಆ ಕಾಲದಲ್ಲಿ ಜೀವಿಸಿದಂತಹ ಬಹುತೇಕ ವಿದ್ವಾಂಸರು ಯಾವ ರೀತಿ ಅಂದರೆ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಉಸ್ತಾದರುಗಳೇ ಅವರನ್ನು ಆ ರೀತಿ ಗೌರವದಿಂದ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರನ್ನು ಕಾಣುತ್ತಾ ಇದ್ದರು. ಇನ್ನು ನೀವು ಕೇಳಿರ್ಬೋದು, ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹು ಹದ್ದಾದ್ ಯಾಕೆ ಈ ಹದ್ದಾದ್ ಎಂಬಂತಹ ನಾಮ ಬಂತು? ಹದ್ದಾದ್ ಅಂದರೆ ಅರ್ಥ ಬೆಂಕಿ, ವೆಲ್ಡಿಂಗ್ ಕೆಲಸ ಮಾಡ್ತಾರಲ್ಲ ಬೆಂಕಿಯಲ್ಲಿ, ಆ ರೀತಿ ಅವರಿಗೆ ಆಗಿದೆ ಹದ್ದಾದ್ ಎಂಬಂತಹ ಹೆಸರಿರೋದು. ಅದು ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಹೆಸರಿನೊಂದಿಗೆ ಹೇಗೆ ಬಂತು? ಯಾಕೆಂದರೆ ತರೀಮಿನಲ್ಲಿ ಒಬ್ಬ ಸಾತ್ವಿಕ ಮಹಾತ್ಮರಿದ್ದರು, ಸಯ್ಯದ್ ಅಹ್ಮದ್ ಅಬೂಬಕರ್ ಎಂಬಂತಹ ಒಬ್ಬ ಮಹಾನ್ರು ಇದ್ದರು. ಅವರಿಗೊಂದು ಬಿಸ್ನೆಸ್ ಇತ್ತು, ವ್ಯಾಪಾರವಿತ್ತು. ಅವರೊಂದಿಗೆ ಒಬ್ಬ ಕೆಲಸ ಮಾಡುವವನಿದ್ದ, ಯಾರು? ಈ ವೆಲ್ಡಿಂಗ್ ಕೆಲಸ ಮಾಡುವವನಿದ್ದ. ಅದೇ ಊರಿನಲ್ಲಿ ಅದೇ ಹೆಸರಿನ ಇನ್ನೊಬ್ಬರಿದ್ದರು, ಸಯ್ಯದ್ ಅಬೂಬಕರ್ ಅಹ್ಮದ್ ಎಂಬಂಥ ಹೆಸರಿನ ಇನ್ನೊಬ್ಬರು ಸಯ್ಯದ್ ಕೂಡ ಆ ಊರಿನಲ್ಲಿದ್ದರು. ಅವರಿಬ್ಬರ ನಡುವೆ ಗುರುತು ಹಿಡಿಲಿಕ್ಕೆ ಬೇಕಾಗಿ ಒಂದು ಸಯ್ಯದರನ್ನು ಸಯ್ಯದ್ ಹದ್ದಾದರೊಂದಿಗೆ ಇರುವಂತಹ ಸಯ್ಯದ್ ಎಂಬ ಅರ್ಥದಲ್ಲಿ ಏನಾಯಿತು, ಅವರನ್ನು ಆ ರೀತಿ ಅವರು ಕರೆದರು. ಕಾಲಾಂತರದಲ್ಲಿ ಅವರ ಮಕ್ಕಳಿಗೆ ಆ ಹೆಸರೇನಾಯಿತು, ಹದ್ದಾದ್ ಎಂಬಂಥ ಹೆಸರು ಅವರ ಜೊತೆ ಸೇರಿ ಬಂತು. ಇದರ ಕುರಿತು ಯಮನಿನಲ್ಲಿ ಒಂದು ನಿಜವಾಗಿ ನಡೆದ ಘಟನೆಗಳಾಗಿರಲಿಕ್ಕೆ ಸಾಧ್ಯವಿಲ್ಲ. ಯಮನ್ನಲ್ಲಿ ಒಂದು ಮಾತಿದೆ. ಒಂದು ದಿವಸ ಒಬ್ಬರು ತಂದೆ ತನ್ನ ಮಗನೊಂದಿಗೆ ಹೇಳ್ತಾರೆ, ಒಂದು ಕತ್ತಿಯನ್ನು ತೋರಿಸಿ, ನೀನು ಇದನ್ನು ಹದ್ದಾದರ ಬಳಿ ತೆಗೆದುಕೊಂಡು ಹೋಗಿ ಕೊಡು, ಅದನ್ನೇನು ಮಾಡಬೇಕು, ಶಾರ್ಪು ಮಾಡಿ ಕೊಡಬೇಕು. ನೀನು ಹದ್ದಾದರ ಬಳಿ ಅಂದರೆ ಈ ಬೆಂಕಿಯಲ್ಲಿ ಕೆಲಸ ಅವನ ಬಳಿ ತೆಗೆದುಕೊಂಡು ಹೋಗಿ ಕೊಡು ಅಂತ ಹೇಳ್ತಾರೆ. ಈ ಮಗ ಸೀದಾ ತೆಗೆದುಕೊಂಡು ಹೋಗಿ ಕೊಟ್ಟದ್ದು ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಬಳಿ. ಅಂದರೆ ಆ ಮಗನಿಗೆ ಗೊತ್ತಿದ್ದು ಹದ್ದಾದ್ ರಲಿಯಲ್ಲಾಹು ಅನ್ಹುರವರು. ಆಗ ಮಗ ಅವರ ಬಳಿ ಕೊಟ್ಟು ಬರ್ತಾನೆ. ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಅದನ್ನು ಸ್ವೀಕರಿಸ್ತಾರೆ, ಅದನ್ನು ಅವರ ಬಳಿ ಇಡ್ತಾರೆ. ಮರುದಿನ ಮಗ ಬೇಗ ಬಂದು ಏನು ಮಾಡ್ತಾನೆ, ಆ ಕತ್ತಿಯನ್ನು ವಾಪಸ್ ಪಡೆದುಕೊಂಡು ತಂದೆಯ ಬಳಿಗೆ ಹೋಗ್ತಾನೆ. ತಂದೆಗೆ ಆಶ್ಚರ್ಯವಾಗ್ತದೆ, ಇಷ್ಟು ಬೇಗ ಹೇಗೆ ಸಿಕ್ಕಿತು. ಆಗ ತಂದೆ ಮಗನೊಂದಿಗೆ ಕೇಳ್ತಾರೆ, ನೀನು ಯಾರಿಗೆ ಇದನ್ನು ಕೊಟ್ಟದನ್ನು? ಅವ್ರು ಹೇಳ್ತಾರೆ, ಹದ್ದಾದ್ ರಲಿಯಲ್ಲಾಹು ಅನ್ಹುರವರಿಗೆ. ಯಾವ ಹದ್ದಾದ್? ತಂದೆ ಮಗನನ್ನು ಕರೆದುಕೊಂಡು ಬಂದು ನೋಡಿದಾಗ ಅದು ಮಗು ಕೊಟ್ಟದ್ದು ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಬಳಿಯಾಗಿತ್ತು. ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಆ ಕತ್ತಿಯನ್ನು ಮಗನಿಂದ ಪಡೆದು ಅದನ್ನು ಆ ಬೇರೊಬ್ಬ ಹದ್ದಾದನ ಬಳಿ ಹೋಗಿ ಕೊಟ್ಟು ಅದನ್ನು ಶಾರ್ಪ್ ಮಾಡಿ ಆ ಮಗುವಿನ ಕೈಗೆ ಕೊಡ್ತಾರೆ. ಆ ತಂದೆ ಬಂದು ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಬಳಿ ಮಾಫ್ ಕೇಳ್ತಾರೆ, ತಪ್ಪಾಯಿತು, ನನ್ನ ಮಗನಿಗೆ ಗೊತ್ತಿಲ್ಲದೆ ಮಾಡಿದಂಥ ಒಂದು ತಪ್ಪು, ನೀವು ಅವನಿಗೆ ಮಾಫ್ ನೀಡಬೇಕೆಂದು ಹೇಳಿದಾಗ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಹೇಳ್ತಾರೆ, ಸಣ್ಣ ಮಕ್ಕಳಲ್ವ, ಮಕ್ಕಳೊಂದಿಗೆ ಯಾವುದೇ ರೀತಿಯ ದ್ವೇಷವೋ ಕೋಪವೋ ನಮಗೆ ಇರಲಿಕ್ಕೆ
ಬಾರದು, ಮಕ್ಕಳೊಂದಿಗೆ ಪ್ರೀತಿಯಿಂದ ವರ್ತಿಸಬೇಕು ಎಂಬಂತಹ ಮಾತನ್ನು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಕಲಿಸ್ತಾರೆ. ಇದು ಹದ್ದಾದ್ ಎಂಬಂಥ ಅವರಿಗೆ ಹೆಸರು ಬರಲಿಕ್ಕಿರುವಂತಹ ಕಾರಣ. ಇನ್ನು ಒಬ್ಬ ನಿಜವಾದ ದಾಯಿ ಹೇಗೆ ಇರಬೇಕು? ಒಬ್ಬ ನಿಜವಾದ ದಾಯಿ ನಾವು ಅದನ್ನು 3 ಪ್ಯಾಟರ್ನ್ಗಳಲ್ಲಿ ಕಲಿಯಬೇಕು. 3 ಪ್ಯಾಟರ್ನ್ಗಳು ಬೇಕು. ಒಬ್ಬ ನಿಜವಾದ ದಾಯಿಗೆ ಬೇಕಾದದ್ದು, ಪ್ರಥಮವಾಗಿ ಬೇಕಾದದ್ದು ಇಲ್ಮ್, ಅರಿವು ಬೇಕು, ವಿಜ್ಞಾನ. ಅದು ಪ್ರತಿಯೊಬ್ಬನಿಗೆ ಮಸ್ಟ್ ಆಗಿದೆ. ವಿಜ್ಞಾನ ಇಲ್ಲದವನಿಗೆ, ಇಲ್ಮ್ ಇಲ್ಲದವನಿಗಿಂದ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲಿ ಸಾಧ್ಯವಿಲ್ಲ, ಯಾವುದೇ ರೀತಿಯ ಒಂದು ಚೇಂಜಸ್ ಮಾಡಲು ಸಾಧ್ಯವಿಲ್ಲ. ಎರಡನೆಯದು ಅಮಲ್ ಬೇಕು. ಅಮಲ್, ಕಲಿತ ವಿದ್ಯೆಯನ್ನು ಅನುಸರಿಸಿ ಬದುಕುವವರಾಗಬೇಕು ದಾಯಿ ಎಂಬಂತಹ ಲೇಬಲಲ್ಲಿ ಅರಿಯುವಂತಹ ನಾವು. ಮೂರನೆಯದು ನಮ್ಮ ದಾವತ್, ಪ್ರಬೋಧನೆ. ಇದು ಈ 3 ಪ್ಯಾಟರ್ನ್ಗಳೆಲ್ಲ ನಾವು ಏನು ಮಾಡಬೇಕು? ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರನ್ನು ನಾವು ಕಲಿಯಬೇಕಾಗಿದೆ. ಮೊದಲನೆಯದು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಇಲ್ಮ್. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ವಿಜ್ಞಾನ, ಇಲ್ಮ್, ಅದು ಜಗತ್ತಿನ ನಾನಾ ಕಡೆಗಳಲ್ಲಿ ಪಸರಿಸಿದಂತಹ ಇಲ್ಮಾಗಿತ್ತು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ತಂಗಳರವರ ಇಲ್ಮ್. ನೋಡಿ, ಅಂಧತೆ ಬಾಧಿಸಿದಂತಹ ಒಬ್ಬ ಮಗು ನಂತರದ ಕಾಲಘಟ್ಟಗಳಲ್ಲಿ ಅದೆಷ್ಟೋ ಗ್ರಂಥಗಳನ್ನು ಬರೆಯುತ್ತಾರೆ, ಅದೆಷ್ಟೋ ವೇದಿಕೆಗಳಲ್ಲಿ ಪ್ರವಚನವನ್ನು ನೀಡುತ್ತಾರೆ, ಅದೆಷ್ಟೋ ಊರುಗಳಲ್ಲಿ ಮಕ್ಕಾ ಅಥವಾ ಇನ್ನಿತರ ಪ್ರದೇಶಕ್ಕೆಲ್ಲ ಹೋದಾಗ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಬಳಿ ಅದೆಷ್ಟೋ ಜನರು ಅವರ ಬಳಿ ಕಲಿಯಲಿಕ್ಕೆ ಬರ್ತಾರೆ. ನೋಡಿ, ಅವರ ಇಲ್ಮಿನ ಆಳವನ್ನಾಗಿದೆ ನಾವಿಲ್ಲಿ ಕಲಿಯಲಿಕ್ಕಿರುವುದು. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ನಿರಂತರ 60 ವರ್ಷಗಳ ಕಾಲ ದರ್ಸ್ ನಡೆಸಿದ್ದರು ಎಂಬುದಾಗಿ ಚರಿತ್ರೆಗಳಲ್ಲಿ ನಮಗೆ ಕಾಣಬಹುದು. 60 ವರ್ಷಗಳಷ್ಟು ಕಾಲ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ದರ್ಸ್ ನಡೆಸಿದ್ದಾರೆ. ಈ 60 ವರ್ಷಗಳ ಕಾಲ ದರ್ಸ್ ನಡೆಸಿದಂಥ ಚರಿತ್ರೆಯನ್ನು ನನಗೆ ಹೇಳುವಾಗ ನೆನಪಿಗೆ ಬರುವುದು ತಾಜುಲ್ ಉಲಮಾ ಉಳ್ಳಾಳಂ ತಂಗಳು. ಅಲ್ಲಾಹು ಅವರ ದರಜವನ್ನು ಉನ್ನತಿಗೇರಿಸಲಿ. ತಾಜುಲ್ ಉಲಮಾರವರ ಮದದ್ ನಮಗೆ ಅಲ್ಲಾಹನು ನೀಡಲಿ. 60 ವರ್ಷಗಳ ಕಾಲ ತಾಜುಲ್ ಉಲಮಾ ಕೂಡ ನಮ್ಮ ಮುಂದೆ ದರ್ಸ್ ನಡೆಸಿದಂತಹ ಚರಿತ್ರೆಯುಳ್ಳವರು. ತಾಜುಲ್ ಉಲಮಾರವರ ದರ್ಸ್, ಅವರ ಇಲ್ಮಿನ ಆಳವನ್ನು ನಾವಿದರಲ್ಲಿ ಗ್ರಹಿಸಬಹುದು. 60 ವರ್ಷಗಳಷ್ಟು ಕಾಲ ನಮ್ಮ ಸಂಸ್ಥೆಯ ಸಾರಥಿಯಾಗಿರುವಂಥ ಶೇಖುನಾ ಝೈನುಲ್ ಉಲಮಾ 60 ವರ್ಷಗಳಷ್ಟು ಕಾಲ ಹತ್ತಿರವಾಯಿತು. ಝೈನುಲ್ ಉಲಮಾ ದರ್ಸಿ ರಂಗದಲ್ಲಿ ನಿರಂತರವಾಗಿ ತರಗತಿಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಈಗಲೂ ಕೂಡ ಅವರ ಪ್ರಾರ್ಥನೆ ಏನು? ನನಗೆ ದರ್ಸಿನಲ್ಲಿ ನನಗೆ ನಿರಂತರವಾಗಿ ದರ್ಸ್ ನಡೆಸಲು ನನಗೆ ಆಯುಷ್ಯ ಸಿಗಬೇಕು, ಆರೋಗ್ಯ ಬೇಕು ಎಂಬುದಾಗಿದೆ ಝೈನುಲ್ ಉಲಮಾರವರ ಪ್ರಾರ್ಥನೆ. ಅಲ್ಲಾಹ್ ಅವರಿಗೆ ದೀರ್ಘಾಯುಷ್ಯವನ್ನು, ಆಫಿಯತನ್ನು ಕರುಣಿಸಲಿ. 60 ವರ್ಷಗಳ ಕಾಲ ದರ್ಸ್ ನಡುವಷ್ಟು ಪಾಂಡಿತ್ಯ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ನಡೆಸ್ತಾ ಇದ್ದರು. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಎಲ್ಲ ಸಮಯಗಳಲ್ಲೂ ಕೂಡ ಅವರು ದರ್ಸನ್ನು ನಡೆಸ್ತಾರೆ. ಎಲ್ಲ ಸಮಯ, ಕೆಲವೊಮ್ಮೆ ಸಂಜೆ ಕೂಡ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ದರ್ಸ್ ಒಂದು ದಹ್ಲೀಸ್ ಎಂಬಂಥ ಹೆಸರಿರುತ್ತೆ. ದಹ್ಲೀಸ್, ದರ್ಸ್ ನಡೆಸುವಂಥ ಸ್ಥಳಕ್ಕಿರುವಂಥ ಒಂದು ಹೆಸರು. ದಹ್ಲೀಸ್ ಅಂದರೆ ಮನೆಯ ವರಾಂಡದಲ್ಲಿ ನಿಂತುಕೊಂಡು ಅವರು ದರ್ಸ್ ನಡೆಸ್ತಾ ಇದ್ದರು. ಇನ್ನೊಮ್ಮೆ ಮನೆಯ ಮೇಲ್ಛಾವಣಿಯಲ್ಲಿ, ಅದಕ್ಕೆ ರೌಹ ಎಂಬಂಥ ಹೆಸರಿರುತ್ತೆ. ರೌಹ ಎಂಬಂಥ ಹೆಸರು. ಈ ರೀತಿಯಾಗಿ 2 ರೀತಿಯಲ್ಲಾಗಿ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ದರ್ಸ್ ನಡೆಸ್ತಾರೆ. ನಾನು ಮೊದಲು ಹೇಳಿದೆ, ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಜನಿಸಿದ್ದು ತರೀಮಿನಲ್ಲಿ. ಆದರೆ ನಂತರ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಅಲ್ಲಿಂದ ಎಲ್ಲಿಗೆ? ಹಾವಿ ಎಂಬಂತಹ ಒಂದು ಸ್ಥಳಕ್ಕೆ ತಮ್ಮ ವಾಸವನ್ನು ಬದಲಿಸುತ್ತಾರೆ. ಆ ಊರಿಗೆ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ನೀಡಿದ ಹೆಸರೇ ಹಾವಿಲ್ ಖೈರಾತ್. ಹಾವಿಲ್ ಖೈರಾತ್ ಅಂದರೆ ಸಮೃದ್ಧಿ ತುಂಬಿ ತುಳುಕುವ ಊರು. ಹಾವಿಲ್ ಖೈರಾತ್ ಎಂಬ ಅರ್ಥ ಬರುವಂತೆ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಹಾವಿಗೆ ತನ್ನ ವಾಸವನ್ನು ಬದಲಿಸ್ತಾರೆ. ಅದಕ್ಕೆ ಕಾರಣವಿದೆ. ಎಲ್ಲ ಇಮಾಮ್ಗಳ ಚರಿತ್ರೆಯಲ್ಲಿ ನಾವು ಕಲಿತಂತೆ ಆಡಳಿತ ವರ್ಗದಿಂದ ಬರುವಂತಹ ತೊಂದರೆಗಳ ಕಾರಣದಿಂದಾಗಿ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ತನ್ನ ವಾಸಸ್ಥಳವನ್ನು ಬದಲಾಯಿಸಬೇಕಾಗಿ ಬಂತು. ಇನ್ನು ಸುಮಾರು 140ರಷ್ಟು ಗುರುಗಳಿಂದ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಕಲಿತಿದ್ದಾರೆ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು 140ರಷ್ಟು ಗುರುಗಳಿಂದ ಜ್ಞಾನವನ್ನು ಕಲಿತಿದ್ದಾರೆ. ಅದರಲ್ಲಿ ನೇರವಾಗಿ ಕಲಿತವರಿದ್ದಾರೆ, ಬೇರೆ ರೀತಿಯಲ್ಲಿ ಆತ್ಮೀಯ ವಲಯದಲ್ಲಿ ಗುರುಸಿದಂಥ ಅಂದರೆ ನಿಜವಾದ ತಸವ್ವುಫ್ ಅಂದರೆ
ನೇಚರ್ ಆಫ್ ಸೂಫಿಸಮ್, ನಿಜವಾದ ತಸವುಫನ್ನು ನಾವು ಕಲಿಯಬೇಕಾಗಿರುವಂಥ ಒಬ್ಬ ವ್ಯಕ್ತಿತ್ವವಾಗಿದ್ದಾರೆ ಇಮಾಮ್ ಅಬ್ದುಲ್ಲಾ ಇಲ್ ಹದ್ದಾದ್ ರಲಿಯಲ್ಲಾಹು ಅನ್ಹು. ಒಬ್ಬ ನಿಜವಾದ ಸೂಫಿ ಹೇಗೆ ಬಾಳಬೇಕು, ಆತನ ಜೀವನ ಶೈಲಿ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟಂತಹ ಒಬ್ಬ ವ್ಯಕ್ತಿಯಾಗಿದ್ದರು ಇಮಾಮ್ ಅಬ್ದುಲ್ಲಾ ಇಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು. ಇಮಾಮ್ ಅಬ್ದುಲ್ಲಾ ಇಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ತನ್ನ 18ನೇ ವಯಸ್ಸಿನಲ್ಲಿ ಅವರ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಏನಾಗ್ತಾರೆ, ವಫಾತ್ ಆಗ್ತಾರೆ. ಇಮಾಮ್ ಅಬ್ದುಲ್ಲಾ ಇಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ತಂದೆ ಮತ್ತು ತಾಯಿ, ಅದರೊಟ್ಟಿಗೆ ಗುರು ಉಮರ್ ಬಿನ್ ಅಬ್ದುರ್ರಹ್ಮಾನ್ ಅತ್ತಾಸ್ ತಂಗಳ್, ತನ್ನ ಗುರುವಾಗಿದ್ದಂಥ ಉಮರ್ ಬಿನ್ ಅತ್ತಾಸ್ ತಂಗಳ್ರವರು ಕೂಡ ಅದೇ ವರ್ಷದಲ್ಲಿ ವಫಾತ್ ಆಗುತ್ತಾರೆ. ಆಗ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಸಹೋದರ ಅಣ್ಣ ಅವರು ಭಾರತಕ್ಕೆ ಬಂದಿದ್ದರು. ಅವರು ಅಂದರೆ ಯಮನ್ ಮತ್ತು ಭಾರತಕ್ಕೆ ಏನು ಒಂದು ಪ್ರತ್ಯೇಕವಾದಂಥ ಕನೆಕ್ಷನ್ ಇದೆ. ಭಾರತದಲ್ಲಿ ಜೀವಿಸಿದಂತಹ ಉಲಮಾಗಳು ಯಾರು, ಬಹರುಲ್ ಉಲೂಮ್ ಓಕೆ ಉಸ್ತಾದ್ರವರಂತಹ, ಶಂಸುಲ್ ಉಲಮಾ ಕೆ ಉಸ್ತಾದ್ರವರಂತಹ, ಶೈಖುಲ್ ಹದೀಸ್ ನೆಲ್ಲಿಕುತ್ ಉಸ್ತಾದ್ರವರಂತಹ, ಈ ಕಾಲಘಟ್ಟಗಳಲ್ಲಿ ಜೀವಿಸಿದಂಥ, ನಮ್ಮ ಹತ್ತಿರದ ಕಾಲಘಟ್ಟಗಳಲ್ಲಿ ಜೀವಿಸಿದಂತಹ ಉಲಮಾಗಳ ಪರಂಪರೆ ಎಲ್ಲವೂ ಕೂಡ ತಲುಪುವುದು ಯಮನ್ಗಾಗಿದೆ. ಯಮನ್ ವ್ಯಾಪಾರಕ್ಕೂ ಕೂಡ ಬಹಳ ಹೆಸರುವಾಸಿಯಾದಂಥ ಪ್ರದೇಶ, ಇಲ್ಮಿಗೂ ಕೂಡ ಹೆಸರುವಾಸಿಯಾದಂತಹ ಪ್ರದೇಶ. ಯಮನ್ನಲ್ಲಿ ರಚಿಸಲ್ಪಟ್ಟಂತಹ ಗ್ರಂಥಗಳು ಅಂದರೆ ವಿರ್ದುಗಳು, ರಾತೀಬುಗಳು, ಅದು ನಮ್ಮ ಊರಲ್ಲಿ ಕೂಡ ನಾವು ಪಠಿಸ್ತೇವೆ. ಭಾರತದ ಇಮಾಮ್ ಝೈನುದ್ದೀನ್ ಮಖ್ದೂಮ್ ರಲಿಯಲ್ಲಾಹು ಅನ್ಹುರವರಂತಹ ರಚಿಸಿದಂತಹ ಗ್ರಂಥಗಳು, ಫತಹುಲ್ ಮುঈನ್ ಅಂತಹ ಗ್ರಂಥಗಳು ಯಮನ್ನ ಅಲ್ಲಿನ ದರ್ಸಿನ ಸಿಲೆಬಸ್ ಆಗಿಯೂ ಕೂಡ ಕಲಿಸಲಾಗಿದೆ. ಅಂದರೆ ಭಾರತ ಮತ್ತು ಯಮನ್ಗೆ ಒಂದು ಅವಿನಾಭಾವ ಸಂಬಂಧವಿದೆ. ಒಂದು ಕಾಲದ ಕುತುಬುಜ್ ಜಮಾನ್ ಎಂಬುದಾಗಿ ನಾವು ವಿಶೇಷಿಸುವಂತಹ ಮೌಲದ್ದವೀರ ಸೈಯದ್ ಅಲವಿಯಿಲ್ ಮಂಬುರಂ ತಂಗಳ್ರವರ ಮೂಲವೂ ಕೂಡ ಅದು ಯಮನ್ ಹಲರ್ ಮೌತಿನಿಂದಾಗಿತ್ತು ಎಂಬುದು ನಿಮಗೆಲ್ಲರಿಗೂ ತಿಳಿದಂತಹ ವಿಚಾರ. ಏನೇ ಇರಲಿ, 18ನೇ ವಯಸ್ಸಿನಲ್ಲಿ ಇಮಾಮ್ ಅಬ್ದುಲ್ಲಾ ಇಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ತಂದೆ ಮತ್ತು ತಾಯಿ ವಫಾತ್ ಆಗುತ್ತಾರೆ. ಒಬ್ಬ ನಿಜವಾದ ವ್ಯಕ್ತಿ ಯಾವುದೇ ಸಂದರ್ಭಗಳಲ್ಲೂ ಕೂಡ ಆತನು ಏನಾಗಬಾರ್ದು, ನರ್ವಸ್ ಆಗಬಾರ್ದು. ಇದೊಂದು ದಾಯಿಗೆ ಬೇಕಾದಂಥ ಒಂದು ಕ್ವಾಲಿಟಿ. ಯಾವುದೇ ಸಂದರ್ಭಗಳಿರಲಿ, ಎಂತಹ ಅವಸ್ಥೆಗಳಿರಲಿ, ಒಬ್ಬ ದಾಯಿ, ಒಬ್ಬ ನಿಜವಾದ ಪ್ರಬೋಧಕ ಯಾವುದೇ ರೀತಿಯಲ್ಲೂ ಕೂಡ ನರ್ವಸ್ ಆಗಬಾರದು. ಆ ಪಾಠವನ್ನಾಗಿದೆ ಇಮಾಮ್ ಅಬ್ದುಲ್ಲಾ ಇಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ತನ್ನ ಅಣ್ಣನಿಗೆ ಬರೆದಂತಹ ಪತ್ರದಲ್ಲಿ ಅವರು ಪ್ರಮುಖವಾಗಿ ಸೂಚಿಸುವಂಥ ಒಂದು ವಿಚಾರ, ಎಲ್ಲವೂ ಕೂಡ ಅಲ್ಲಾಹನು ನೀಡಿದ್ದು, ಎಲ್ಲರನ್ನೂ ಕೂಡ ಅವರ ಆಯುಷ್ಯವನ್ನು ನಿಶ್ಚಯಿಸುವವನು ಅಲ್ಲಾಹನಾಗಿದ್ದಾನೆ. ಮಕ್ಕಳಾದ ನಮ್ಮ ಕೈಯಲ್ಲೋ ಬೇರೆಯವರ ಕೈಯಲ್ಲೋ ಯಾರ ಆಯುಷ್ಯವನ್ನು ಕೂಡ ನಿಶ್ಚಯಿಸಲು ಸಾಧ್ಯವಿಲ್ಲ. ಅಲ್ಲಾಹನು ಅವನು ತೀರ್ಮಾನಿಸಿದ ನಿಮಿಷಗಳಲ್ಲಿ ಎಲ್ಲರ ಪ್ರಾಣವನ್ನು ಹಿಡಿಯುತ್ತಾನೆ. ಆದ್ದರಿಂದ ಪ್ರಮುಖವಾಗಿ ಅಣ್ಣನಿಗೆ ಬರೆದಂಥ ಪತ್ರದಲ್ಲಿ ಅವರ ಅಂಡರ್ಲೈನ್ ಹಾಕುವಂಥ ಒಂದು ಬರಹವನ್ನು ಬರೆಯುತ್ತಾರೆ. ಯಾವಾಗಲೂ ಸಹನೆ ಎಂಬುದು ನಿನ್ನ ಮುಖಮುದ್ರೆಯಾಗಿರಬೇಕು. ಸಹನೆ ಬೇಕು. ತಾಯಿ ತೀರಿ ಹೋಗಿದ್ದಾರೆ, ತಂದೆ ತೀರಿ ಹೋಗಿದ್ದಾರೆ. ಅಲ್ಲಾಹನವರಿಗೆ ಜನ್ನತಿನಲ್ಲಿ ಉನ್ನತವಾದಂಥ ಸ್ಥಾನವನ್ನು ನೀಡಲಿ, ನಿನಗೂ ಕೂಡ ಒಳಿತನ್ನು ಅಲ್ಲಾಹನ ನೀಡಲಿ ಎಂಬುದಾಗಿ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಅತ್ಯಂತ ದೀರ್ಘವಾದಂತಹ ಪತ್ರ. ಅದರ ಒಂದು ಪಾಯಿಂಟನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ. ಸಹನೆ ಒಬ್ಬ ದಾಯಿಯ ಪ್ರಮುಖವಾದಂತಹ ಒಂದು ಅಸ್ತ್ರವಾಗಿರಬೇಕು. ನೋಡಿ, ಅಂಬಿಯಾಗಳ ಚರಿತ್ರೆ ಎಲ್ಲ ತೆಗೆದು ನೋಡಿದರೆ, ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರವರ ಚರಿತ್ರೆ ನೋಡಿದಾಗ ಅಲ್ಲಿ ನಮ್ರೂದ್ ಎಂಬಂತಹ ರಾಜ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರವರನ್ನು ಅಗ್ನಿಕುಂಡಾರಕ್ಕೆ ಹಾಕುವಾಗ ಹರ್ರಿಕು, ಅವರನ್ನು ಬೆಂಕಿಯಲ್ಲಿ ಹಾಕಿ ಅವರನ್ನು ಬೆಂಕಿಗೆ ಹಾಕಿರಿ ಎಂದು ಹೇಳಿದಾಗಲೂ ಕೂಡ ಅಲ್ಲಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರವರು ತೋರಿದಂತಹ ಸಹನೆ, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತೋರಿದಂತಹ ಸಹನೆ ಅದಾಗಿತ್ತು. ಇಮಾಮ್ಗಳ ಜೀವನವೂ ಕೂಡ ಇಮಾಮ್ ಅಬ್ದುಲ್ಲಾ ಇಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಕೂಡ ಅತ್ಯಂತ ಸಹನೆಯನ್ನು ಬೋಧಿಸಿದಂತಹ, ಸಹನೆಯನ್ನು ಜೀವನದಲ್ಲಿ ಅಳವಡಿಸಿದಂತಹ ವ್ಯಕ್ತಿಯಾಗಿದ್ದಾರೆ. ಇಮಾಮ್ ಅಬ್ದುಲ್ಲಾ ಇಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಒಬ್ಬ ಮನುಷ್ಯನಿಗೆ ನಿಜವಾಗಿ ಬೇಕಾದಂತಹ ಒಂದು ವಿಚಾರ, ಒಂದು ಅಲ್ಲಾಹ್ ಎಂಬಂಥ ವಿಚಾರ ದಾಯಿಯಲ್ಲಿರಬೇಕು. ಅಲ್ಲಾಹ್ ನನ್ನ ಪ್ರತಿಯೊಂದು ನಿಮಿಷಗಳನ್ನು, ಪ್ರತಿಯೊಂದು ವರ್ತನೆಗಳನ್ನು ಅಲ್ಲಾಹನು ಕಾಣುತ್ತಾನೆ, ಅಲ್ಲಾಹನು ನೋಡುತ್ತಾನೆ ಎಂಬಂಥ ವಿಚಾರ ಪ್ರತಿಯೊಬ್ಬ ದಾಯಿಯಲ್ಲೂ ಕೂಡ ಇರಬೇಕಾದಂತಹ ಅತ್ಯಂತ ಪ್ರಮುಖವಾದಂತಹ ಅಂಶವಾಗಿದೆ. ಹುಬ್ಬುಲ್ಲಾ,
ಅಲ್ಲಾಹನೊಂದಿಗಿರುವಂತಹ ಭಯಭಕ್ತಿ ಅದು ಪ್ರತಿಯೊಬ್ಬ ದಾಯಿಗೂ ಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇಕು, ಪ್ರತಿಯೊಬ್ಬ ಮುದರ್ರಿಸನಿಗೂ ಬೇಕು, ಪ್ರತಿಯೊಬ್ಬ ವಿದ್ವಾಂಸನಿಗೂ ಬೇಕು, ವಿದ್ವಾಂಸರಲ್ಲದವರಿಗೂ ಕೂಡ ಆ ಒಂದು ವಿಚಾರಗಳು ಬೇಕಾಗಿದೆ. ನಮ್ಮ ಪ್ರತಿಯೊಂದು ವಿಚಾರಗಳನ್ನು, ನಮ್ಮ ಮಾತುಗಳನ್ನು ಅಲ್ಲಾಹನು ಕೇಳುತ್ತಾನೆ ಎಂಬಂಥ. ಆದ್ದರಿಂದಲೇ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಯಾವುದೇ ಅಲ್ಲಿ ಅನುಪಯುಕ್ತ ವಿಷಯಗಳಿಗೆ ಅವರ ಜೀವನದಲ್ಲಿ ಆಸ್ಪದವೇ ಇರಲಿಲ್ಲ. ಒಂದು ದರ್ಸ್ ಅಧ್ಯಾಪನ, ಇಲ್ಲದಿದ್ದರೆ ದಿಕ್ರುಗಳಲ್ಲಿ ಮುಳುಗುತ್ತಾ ಇದ್ದರು, ಇಲ್ಲದಿದ್ದರೆ ಇನ್ನೊಬ್ಬರಿಗೆ ಉಪದೇಶಿಸ್ತಾ ಇದ್ದರು, ಇಲ್ಲದಿದ್ದರೆ ಪ್ರಾರ್ಥನೆಯಲ್ಲಿ ಮುಳುಗುತ್ತಾ ಇದ್ದರು. ಇದಾಗಿತ್ತು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಜೀವನ. ಅಲ್ಲಾಹ್ ಎಂಬಂತಹ ಒಂದು ಚಿಂತೆ ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಇನ್ನೊಂದು ದಾಯಿಗೆ ಬೇಕಾದಂಥ ವಿಚಾರ ಹುಬ್ಬುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹನ ಹಬೀಬ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೊಂದಿಗಿರುವಂತಹ ಪ್ರೀತಿ. ಆ ಪ್ರೀತಿಯ ಭಾಗವಾಗಿದೆ ಇಲ್ಲಿ ನೀವು ನಡೆಸುತ್ತಿರುವಂತಹ ಲಾಕೋನ್ ಸಲಾಮ್ ಕುಲ್ ಹಾದಿಹಿ ಸಬೀಲಿ ಎಂಬಂತಹ ಅದೆಲ್ಲವೂ ಒಂದು ಪ್ರೀತಿಯ ಭಾಗವಾಗಿದೆ, ಪ್ರೀತಿಯ ಒಂದು ತೋರ್ಪಡಿಕೆಯಾಗಿದೆ ಅವೆಲ್ಲವೂ ಕೂಡ. ಅಂದರೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಪ್ರೀತಿಸುವುದು ಯಾವ ರೀತಿ? ಕೇವಲ ಮಧುಗಳನ್ನು ಹಾಡಿದಾಗ, ಮಧುಗಳನ್ನು ರಚಿಸಿದಾಗ ಅದೆಲ್ಲವೂ ಪ್ರೀತಿಯ ಒಂದು ತೋರ್ಪಡಿಕೆ, ಪ್ರೀತಿಯ ಒಂದು ಭಾಗ. ಆ ಪ್ರೀತಿಯನ್ನು ನಾವು ವ್ಯಕ್ತಪಡಿಸುವಂಥ ಒಂದು ಶೈಲಿಗಳು. ನಿಜವಾಗಿ ಒಬ್ಬ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಪ್ರೀತಿಸುವವನ ಬಾಳಲ್ಲಿ ಬೇಕಾದ ಅತ್ಯಂತ ಪ್ರಮುಖವಾದಂಥ ಅಂಶ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸುನ್ನತುಗಳನ್ನು ಜೀವನದಲ್ಲಿ ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳಬೇಕು ಎಂಬುದಾಗಿದೆ. ಒಂದು ದಿವಸ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಶಿಷ್ಯ ಒಬ್ಬ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರನ್ನು ಪ್ರಶಂಸಿಸಿದಾಗ, ಅವರನ್ನು ಮಧು ಹೇಳಿದಾಗ, ಒಂದು ಕವಿತೆಯನ್ನು ರಚಿಸಿದಾಗ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಕೋಪಗೊಳ್ಳುತ್ತಾರೆ. ಆತನೊಂದಿಗೆ ಹೇಳುತ್ತಾರೆ, ನಿಜವಾಗಿ ನೀನು ಪ್ರಶಂಸಿಸಬೇಕಾದದ್ದು, ನಿಜವಾಗಿ ನೀನು ಮಧು ಹಾಡಬೇಕಾದದ್ದು, ಲೋಕಕ್ಕೆ ಅದರಲ್ಲಿ ಅರ್ಹರಾದಂಥ ವ್ಯಕ್ತಿ ಅದು ಅಶ್ರಫುಲ್ ಖಲ್ಕ್ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಾಗಿದ್ದಾರೆ. ಆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸುನ್ನತುಗಳು ಅದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವವರಾಗಬೇಕು. ಪ್ರಭಾತದಿಂದ ಹಿಡಿದು ಬೆಳಿಗ್ಗೆಯಿಂದ ಹಿಡಿದು ಸಂಜೆಯವರೆಗೆ ಒಬ್ಬ ವ್ಯಕ್ತಿ, ಒಬ್ಬ ಮುಅ್ಮಿನ್ ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ಮಲಗುವವರೆಗೆ ಆ ಸುನ್ನತುಗಳನ್ನು ನಮಗೆ ಜೀವನದಲ್ಲಿ ಕಾಣಬಹುದು. ಶಮಾಯಿಲು ರಸೂಲ್ಗಳಲ್ಲಿ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪ್ರತಿಯೊಂದು ವಿಚಾರಗಳನ್ನು ಕೂಡ ಇಮಾಮ್ ತಿರ್ಮಿದಿ ರಲಿಯಲ್ಲಾಹು ಅನ್ಹುರವರಂತಹ ಮಹಾತ್ಮರುಗಳು ಬೇರೆಯವರು ಕೂಡ ಶಮಾಯಿಲು ರಸೂಲ್ಗಳಲ್ಲಿ ಅತ್ಯಂತ ಹೃದಯವಾಗಿ ನಮಗೆ ಅದನ್ನು ವಿವರಿಸಿಕೊಟ್ಟಿದ್ದಾರೆ. ಅದನ್ನು ಈ ಸಂದರ್ಭಗಳಲ್ಲಿ 1500ನೇ ರಬೀಉಲ್ ಅವ್ವಲನ್ನು ನಾವು ಬಹಳ ಸಂತಸದಿಂದ ಆಚರಿಸುವಾಗ ಅದರಲ್ಲಿರುವಂಥ ಕೆಲವೊಂದು ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಾವು ಪ್ರಯತ್ನಿಸಬೇಕು ಎಂಬುದನ್ನು ಸಾಂದರ್ಭಿಕವಾಗಿ ನಿಮಗೆ ಮತ್ತು ನನಗೆ ನಾನು ಕೂಡ ಸೂಚಿಸ್ತಾ ಇದ್ದೇನೆ. ಅಲ್ಲಾಹನು ಅನುಗ್ರಹಿಸಲಿ. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಸುನ್ನತುಗಳೊಂದಿಗೆ ಬಹಳ ಪ್ರೀತಿಯನ್ನು ತೋರಿದವರಾಗಿದ್ದರು. ಮನ್ ಅಹಬ್ಬ ಸುನ್ನತಿ ಫಕದ್ ಅಹಬ್ಬನಿ, ನನ್ನ ಸುನ್ನತನ್ನು ಪ್ರೀತಿಸುವವನು ನನ್ನನ್ನು ಪ್ರೀತಿಸಿದಂತೆ. ವಮನ್ ಅಹಬ್ಬನಿ ಕಾನ ಮঈ ಫಿಲ್ ಜನ್ನ, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನೀಡಿದಂತಹ ದೊಡ್ಡ ಆಫರ್. ನನ್ನನ್ನು ಪ್ರೀತಿಸಬೇಕಾದರೆ ನನ್ನ ಸುನ್ನತುಗಳನ್ನು ಪ್ರೀತಿಸಬೇಕು, ನನ್ನ ಸುನ್ನತುಗಳನ್ನು ನೀವು ಪ್ರೀತಿಸಿದರೆ ಕಾನ ಮঈ ಫಿಲ್ ಜನ್ನ, ಆತನು ನನ್ನೊಂದಿಗೆ ನಾಳೆ ಸ್ವರ್ಗದಲ್ಲಿರುವವನು ಎಂದು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನಮಗೆ ಹೇಳಿದ್ದಾಗಿ ಹದೀಸ್ಗಳಲ್ಲಿ ನಮಗೆ ಕಾಣಲು ಸಾಧ್ಯವಿದೆ. ಆ ರೀತಿಯಾಗಿ ಜೀವಿಸಿ ನಾಳೆ ಸ್ವರ್ಗಲೋಕದಲ್ಲಿ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೊಂದಿಗೆ ಸೇರುವಂತಹ ಸೌಭಾಗ್ಯವನ್ನು ಅಲ್ಲಾಹರು ನಮಗೆ ಕರುಣಿಸಲಿ. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಬಹುತೇಕ ಸುನ್ನತುಗಳನ್ನು ಜೀವನದಲ್ಲಿ ಅಳವಡಿಸಿದವರಾಗಿದ್ದರು. ಜೀವನದ ಕೊನೆಯ ಭಾಗದಲ್ಲಿ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಮ್ಮ ಕೂದಲನ್ನು ಬೆಳೆಸಿದರು. ಇಲ್ಲಿಯ ಕಿವಿಯ ಈ ಭಾಗದವರೆಗೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕೂದಲನ್ನು ಬೆಳೆಸಿದ್ದರು. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಮರಣ ಹೊಂದುವುದಕ್ಕಿಂತ ಕೆಲ ವರ್ಷಗಳ ಮುಂಚೆ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ತನ್ನ ಜೀವನದಲ್ಲಿ ಆ ಸುನ್ನತನ್ನೂ ಕೂಡ ಅವರು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಆ ಒಂದು ಸುನ್ನತಿನೊಂದಿಗಿರುವಂಥ ಪ್ರೀತಿಯ ಕುರಿತು ವಿವರಿಸುವಾಗ ಕೆಲವರು ಹೇಳ್ತಾರೆ, ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವರ ಜುಮಾ ದಿವಸದ ಆ ಸ್ನಾನವನ್ನು ಯಾವತ್ತೂ ಅವರು ಕೂಡ ಮೊಟಕುಗೊಳಿಸಲಿಲ್ಲ. ಯಾತ್ರೆ ಹೋಗಲಿ ಇಲ್ಲದಿರಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಆ ಜುಮಾ ಸ್ನಾನವನ್ನು, ಆ ದಿವಸದ ಸುನ್ನತಾದಂತಹ ಸ್ನಾನವನ್ನು ಕೂಡ ಉಪೇಕ್ಷಿಸದಷ್ಟು ಸುನ್ನತುಗಳಲ್ಲಿ ಅವರು ಪ್ರೀತಿಯನ್ನು ತೋರಿದರು. ಮೂರನೇದಾಗಿ ಬೇಕಾಗಿರುವುದು, ಇದೆಲ್ಲವೂ ಕೂಡ ನಾನು ಶಾರ್ಟಾಗಿ ನಿಮಗೆ ಹೇಳ್ತಾ ಇದ್ದೇನೆ, ಯಾಕೆಂದರೆ ಇದೆಲ್ಲವೂ ಕೂಡ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಆ ಚರಿತ್ರೆಯನ್ನು, ಅವರ ಗ್ರಂಥಗಳನ್ನು
ಗಾಯತುಲ್ ಕಸ್ದು ವಲ್ ಮುರಾದ ಅಂತಹ ಅಥವಾ ಬೇರೆ ಗ್ರಂಥಗಳು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಕುರಿತು ವಿವರಿಸುವಂಥ ಗ್ರಂಥಗಳಿವೆ. ಆ ಗ್ರಂಥಗಳೆಲ್ಲವೂ ಕೂಡ ನೋಡಿದಾಗ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಜೀವನದಿಂದ ನನಗೆ ಮನದಟ್ಟಾದಷ್ಟು ರೀತಿಯಲ್ಲಿ ಅದರ ಕೆಲವೊಂದು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ನಾನು ಇಡುತ್ತೇನೆ. ಇನ್ನೊಂದು ದಾಯಿಗೆ ಬೇಕಾಗಿರುವುದು ತವಕ್ಕುಲ್, ಅಲ್ಲಾಹನ ಮೇಲೆ ಭರವಸೆ. ತವಕ್ಕುಲ್ ಅದು ದಾಯಿಗೆ ಬೇಕಾಗಿರುವಂಥ ಒಂದು ವಿಚಾರವಾಗಿದೆ. ಅಲ್ಲಾಹನ ಮೇಲೆ ಯಾವುದೇ ಕಾರ್ಯಗಳಲ್ಲೂ ಕೂಡ ಅಲ್ಲಾಹನ ಮೇಲೆ ನಾವು ಭರವಸೆ ಇಡಬೇಕು. ಇನ್ನೊಬ್ಬ ವ್ಯಕ್ತಿಯಿಂದ ನಾವು ಯಾವುದನ್ನು ಕೂಡ ಆಗ್ರಹಿಸಬಾರದು. ಇನ್ನೊಬ್ಬ ವ್ಯಕ್ತಿಯಿಂದ ಯಾವುದೇ ರೀತಿಯ ಅಧಿಕಾರವನ್ನು, ಅಂತಸ್ತನ್ನು, ಹಣವನ್ನು ಯಾವುದೇ ಒಬ್ಬ ನಿಜವಾದ ಒಬ್ಬ ವಿದ್ವಾಂಸ ಬಯಸಬಾರದು. ಅದ್ಕ್ಯ ಎಂಬಂಥ ಕಿತಾಬನ್ನೆಲ್ಲ ನೀನು ಓದಿದವರಂತಹ ಮುತಾಲಿಮ್ಗಳು ನೀವು. ಆ ಅದ್ಕ್ಯದಲ್ಲಿ ಉಖ್ರವಿಯಾಯ ಉಲಮಾಗಳ ಅಲ್ಲಿ ಅವರಿಗಿರುವಂಥ ಕೆಲವೊಂದು ವಿಶೇಷತೆಗಳನ್ನು ತಿಳಿಸುವಲ್ಲಿಯೂ ಕೂಡ ಅಲ್ಲಿ ಝೈನುದ್ದೀನ್ ಮಖ್ದೂಮ್ ರಲಿಯಲ್ಲಾಹು ಅನ್ಹುರವರು ಪರಾಮರ್ಶಿಸಿದ್ದಾರೆ. ಅರಮನೆಗಳಿಂದ, ರಾಜರುಗಳ ಸನ್ನಿಧಾನದಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥ ವ್ಯಕ್ತಿಗಳಾಗಿರಬೇಕು. ಅಂದರೆ ಯಾರನ್ನೂ ಕೂಡ ಆಶ್ರಯಿಸಿ ಬದುಕುವವನಾಗಿರಬಾರದು. ಒಬ್ಬ ನಿಜವಾದ ದಾಯಿ ಆತನಿಗೆ ಅಲ್ಲಾಹನ ಮೇಲೆ ಭರವಸೆ ಇರಬೇಕು. ಅಲ್ಲಾಹನು ನನ್ನ ಕೈ ಬಿಡುವುದಿಲ್ಲ ಎಂಬಂತಹ ಒಂದು ಭರವಸೆ ಅವರಿಗಿರಬೇಕು. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರಿಗೆ ಒಮ್ಮೆ ಅವರ ಗೆಳೆಯರೊಂದು ಪತ್ರವನ್ನು ಬರೆಯುತ್ತಾರೆ. ಏನು, ನಿಮಗೆ ಯಾವುದಾದ್ರೂ ಸಹಾಯ ಬೇಕಿದ್ದರೆ ನನ್ನೊಂದಿಗೆ ಕೇಳಿ. ಗೆಳೆಯರು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರಿಗೆ ಪತ್ರವನ್ನು ಬರೀತಾರೆ. ಯಾವುದೇ ಹೆಲ್ಪ್ ಬೇಕಿದ್ದರೆ ನಮ್ಮೊಂದಿಗೆ ಕೇಳಿ. ಆಗ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಅವರಿಗೆ ಬರೆದಂತಹ ಪತ್ರ, ನಿಮ್ಮ ಯಾವುದೇ ಸಹಾಯವೂ ಕೂಡ ನನಗೆ ಅವಶ್ಯವಿಲ್ಲ ಎಂದಾಗಿತ್ತು. ಇನ್ನು ಆ ಊರಿನಲ್ಲಿ ಕೆಲವರು ವ್ಯಕ್ತಿಗಳಿದ್ದರು, ಧನಿಕರಿದ್ದರು. ಅವರಿಗೊಂದು ಸ್ವಭಾವ ಇತ್ತು. ಏನು, ನಮ್ಮ ಮರಣಾನಂತರ ನಮ್ಮ ತೋಟಗಳು ಎಲ್ಲವೂ ಕೂಡ ಅದನ್ನು ನಾವು ಯಾರಿಗೆ ನೀಡ್ತೇವೆ? ಹದ್ದಾದ್ ರಲಿಯಲ್ಲಾಹು ಅನ್ಹುರವರಿಗೆ ನಾವು ಹದಿಯ ನೀಡುತ್ತೇವೆ ಎಂಬುದಾಗಿ ಅವರು ಮರಣ ಹೊಂದುವುದಕ್ಕಿಂತ ಮುಂಚೆ ಅವರು ಏನು ಮಾಡ್ತಾಯಿದ್ರು? ವಸಿಯತ್ತು ಮಾಡ್ತಾಯಿದ್ರು. ಅಂದರೆ ಆ ಊರಿನ ಧನಿಕರು, ವ್ಯಾಪಾರಿಗಳು ಅಥವಾ ಕೆಲವು ವಿದ್ವಾಂಸರು, ಅಂದರೆ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರೊಂದಿಗಿರುವಂಥ ಪ್ರೀತಿಯ ಕಾರಣದಿಂದ ಅವರು ಆ ರೀತಿ ಹೇಳಿದರು. ಆದರೂ ಕೂಡ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರಿಗೆ ಗೆಳೆಯರು ಸಹಾಯಾಭ್ಯರ್ಥವನ್ನು ನೀಡಿದಾಗ ಅಥವಾ ಆ ಊರಿನವರು ನೀಡಿದಾಗ, ಯಾರೂ ಕೂಡ ನೀಡಿದರು, ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಅದನ್ನು ತಿರಸ್ಕರಿಸ್ತಾ ಇದ್ದರು. ಇನ್ನೊಂದು ದಾಯಿಗೆ ಬೇಕಾದದ್ದು, ಮೈನಾಗಿ ಬೇಕಾದಂಥ ವಿಚಾರ ರೀಡಿಂಗ್, ಓದುವುದು ಎಂಬುದು ದಾಯಿಗೆ ಅತ್ಯಂತ ಪ್ರಮುಖವಾದಂಥ ವಿಚಾರ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆಂದರೆ, ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಓದುವಂತಹ ವ್ಯಕ್ತಿತ್ವವಾಗಿದ್ದರು. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಸೈಕಾಲಜಿ ಅದರ ಪ್ರಕಾರ, ಮನಃಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನವನ್ನು ನಿರೂಪಿಸುವುದು ಆ ವ್ಯಕ್ತಿ ಯಾವ ಪುಸ್ತಕವನ್ನು ಓದುತ್ತಾನೆ ಎಂಬ ರೀತಿಯಲ್ಲಾಗಿದೆ ಆತನ ವ್ಯಕ್ತಿತ್ವವನ್ನು ನಮಗೆ ಅಳೆಯಬಹುದು. ಒಬ್ಬ ವ್ಯಕ್ತಿ ಪುಸ್ತಕಗಳನ್ನು ಜಾಸ್ತಿ ಓದ್ತಾನೆ, ಅದನ್ನು ಆಧಾರವಾಗಿಟ್ಟುಕೊಂಡು ಕೂಡ ಒಬ್ಬನ ವ್ಯಕ್ತಿತ್ವವನ್ನು ಅಳೆಯಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ಮನಃಶಾಸ್ತ್ರಜ್ಞರ ಒಂದು ಅಭಿಪ್ರಾಯ ಇರಲಿ. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಓದುತ್ತಿದ್ದಂಥ ಪುಸ್ತಕಗಳು ಆ ರೀತಿ ಇಲಾಹಿ ಚಿಂತನೆಗಳನ್ನು, ಇಲಾಹಿ ವಿಚಾರಧಾರೆಗಳನ್ನು, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರೊಂದಿಗೆ ಪ್ರೇಮವನ್ನು ವ್ಯಕ್ತಪಡಿಸುವಂತಹ ಪುಸ್ತಕಗಳನ್ನಾಗಿತ್ತು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಓದುತ್ತಾ ಇದ್ದದ್ದು. ಅಂದರೆ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರಿಗಿದ್ದಂಥ ಒಂದು ಸ್ವಭಾವವೇನೆಂದರೆ, ಅವರು ನಿರಂತರವಾಗಿ ಜಿಯಾರತ್ಗಳನ್ನು ಮಾಡ್ತಾಯಿದ್ದರು. ಜಿಯಾರತ್ ನಮ್ಮ ಮನಸ್ಸಿಗೆ ಸಾಂತ್ವನವನ್ನು, ಸಮಾಧಾನವನ್ನು ನೀಡುವಂತಹ ಕೇಂದ್ರಗಳಾಗಿವೆ ಜಿಯಾರತ್ ಎಂಬುದು. ನಿರಂತರವಾಗಿ ಜಿಯಾರತ್ ಮಾಡುವುದು, ಸಾತ್ವಿಕರಾದಂತಹ ಮಹಾತ್ಮರುಗಳನ್ನು ಸಂದರ್ಶಿಸುವುದು, ಜೀವಂತವಿರುವಂತಹ ಮಹಾತ್ಮರುಗಳನ್ನು ಸಂದರ್ಶಿಸಿ ಅವರ ಬರಕತ್ತುಗಳನ್ನು ಪಡೆಯುವುದು, ಅಥವಾ ಬೇರೆ ರೀತಿಯಲ್ಲಿ ಕುರ್ಆನ್ ಓದುವುದು, ಇದೆಲ್ಲವೂ ಕೂಡ ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಒಂದು ಹಾಬಿಯಾಗಿತ್ತು. ಇಮಾಮ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಒಂದು ಹವ್ಯಾಸ ಯಾವುದು? ಓದುವುದು, ಮಹಾತ್ಮರುಗಳನ್ನು ಸಂದರ್ಶಿಸುವುದು, ಅಥವಾ ಮಹಾತ್ಮರುಗಳ ಖಬರ್ ಸಂದರ್ಶಿಸಿ ಜಿಯಾರತ್ ಮಾಡೋದು. ಇದೆಲ್ಲವೂ ಕೂಡ ಸಾಂದರ್ಭಿಕವಾಗಿ ಒಂದು ವಿಚಾರವನ್ನು ನಾನು ಹೇಳುತ್ತೇನೆ. ನಮ್ಮೆಡೆಯಲ್ಲಿ ಕೆಲವೊಂದು ವಿಭಾಗಗಳು ನಮ್ಮೆಡೆಯಲ್ಲಿ ಇದ್ದಾರೆ. ಯಾರು? ಈ ವಹಾಬಿ ಪ್ರೇರಿತ ಕೆಲವೊಂದು ವಿಭಾಗಗಳಿದ್ದಾರೆ. ಅವರಿಗೆ ಈ ದರ್ಗಾಗಳಿಗೆ ಹೋಗುವುದು, ಔಲಿಯಾಗಳನ್ನು ಅನುಸ್ಮರಿಸುವುದು ಒಂದು ಅಲರ್ಜಿ. ಅದಕ್ಕೆ ಕಾರಣಗಳು, ಅವರು ಹದೀಸ್ಗಳನ್ನು, ಕುರ್ಆನನ್ನು ದುರ್ವ್ಯಾಖ್ಯಾನ ಮಾಡುತ್ತಾರೆ. ಕಿತಾಬುಗಳ ಮೂಲಕ ನಮ್ಮ ಉಲಮಾಗಳು, ವಿದ್ವಾಂಸರು ಅದನ್ನು ಏನು ಮಾಡ್ತಾರೆ? ಅವರಿಗೆ ಸರಿಯಾದಂಥ ಉತ್ತರವನ್ನು ನೀಡುತ್ತಾರೆ. ನನಗೆ ಅವರ ಒಂದು ನಾಟಕಗಳಿಂದ ನಾನು ಅರ್ಥೈಸುವುದೇನೆಂದರೆ,
ನಿಜವಾಗಿಯೂ ಈ ವಹಾಬಿ ಎಂಬುದು ಅದು ಜಿಯೋನಿಸ್ಟ್ ಪ್ರೇರಿತವಾದಂತಹ ಒಂದು ವಿಚಾರಧಾರೆಯಾಗಿದೆ. ಈ ವಹಾಬಿಸಮ್ ಎಂಬಂತಹ ಒಂದು ವಿಚಾರಧಾರೆ, ಈ ಜಿಯೋನಿಸ್ಟ್ಗಳು ಹೇಗಾದರೂ ಮಾಡಿ ಇಸ್ಲಾಮಿನ ವಿಚಾರಧಾರೆಗಳನ್ನು, ಅದರ ಆಶಯಗಳನ್ನು ಹೇಗಾದರೂ ಇಲ್ಲಿಂದ ನಿರ್ಮೂಲನೆ ಮಾಡಬೇಕು ಎಂಬುದಾಗಿ ಪಣತೊಟ್ಟಿರುವಂತಹ ವ್ಯಕ್ತಿಗಳಾಗಿದ್ದಾರೆ ಜಿಯೋನಿಸ್ಟ್ಗಳು. ಅದರ ಭಾಗವಾಗಿದೆ. ಯಾಕೆಂದರೆ ಔಲಿಯಾಗಳನ್ನು ಅನುಸ್ಮರಣೆ ಮಾಡುವಾಗ, ಔಲಿಯಾಗಳನ್ನು ನಾವು ಅವರ ಕುರಿತು ಪರಿಚಯಿಸುವಾಗ ಅವರು ಈ ಸಮೂಹಕ್ಕೆ ನೀಡಿದಂತಹ ಸಂದೇಶಗಳನ್ನು, ಉಪದೇಶಗಳನ್ನು ನಾವು ಇನ್ನೊಂದು ತಲೆಮಾರಿಗೆ ಸಾಗಿಸಿದಂತಾಗುತ್ತದೆ, ಇನ್ನೊಂದು ತಲೆಮಾರಿಗೆ ನಾವು ತಲುಪಿಸಿಕೊಟ್ಟಂತಾಗುತ್ತದೆ. ಆ ರೀತಿ ನಾವು ಇನ್ನೊಂದು ತಲೆಮಾರಿಗೆ ನಮ್ಮ ಸಾತ್ವಿಕರಾದಂಥ ಉಲಮಾಗಳು, ಔಲಿಯಾಗಳು ನಮಗೆ ಕಲಿಸಿದಂಥ ವಿಚಾರಗಳನ್ನು ಇನ್ನೊಂದು ತಲೆಮಾರಿಗೆ ನಾವು ಕಲಿಸಿಕೊಡುವಾಗ ಇಲ್ಲಿ ಇಸ್ಲಾಂ ನಿರಂತರವಾಗಿ ಪ್ರಚಾರವನ್ನು ಪಡೆದುಕೊಂಡು ಹೋಗುತ್ತದೆ. ಇಸ್ಲಾಂ ನಿರಂತರವಾಗಿ ಪ್ರಚುರಪಡಿಸುತ್ತದೆ. ಅದಕ್ಕಿರುವಂಥ ಏಕೈಕ ಮಾರ್ಗವೇನು? ಅಲ್ಲಾಹನ ಔಲಿಯಾಗಳ ಅನುಸ್ಮರಣೆ ಶಿರ್ಕ್, ಅದು ಇಸ್ಲಾಮಿನಲ್ಲಿ ಸಲ್ಲದು ಎಂಬಂತಹ ಒಂದು ಡಯಲಾಗನ್ನು ಸಮೂಹದ ಮಧ್ಯೆ ಬಿಟ್ಟು ಕೆಲವೊಂದು ಜನರನ್ನು ಅದರಿಂದ ಹಿಮ್ಮುಖವಾಗುವಂತೆ ಮಾಡುವಲ್ಲಿಯೂ ಕೂಡ ಕೆಲವರು ಏನು ಪ್ರಯತ್ನ ಪಡ್ತಾರೆ. ದಿಕ್ರು ಸ್ವಾಲಿಹೀನ ಇಬಾದ, ಅಲ್ಲಾಹನ ಸಜ್ಜನರಾದಂತಹ ಮಹಾತ್ಮರುಗಳನ್ನು ಅವರನ್ನು ನೆನಪಿಸುವುದು ಅದೊಂದು ಆರಾಧನೆಗೆ ಸಮಾನವಾದಂಥ ಒಂದು ವಿಚಾರವಾಗಿದೆ. ಅದನ್ನು ನಾವೆಲ್ಲರೂ ಮಾಡಬೇಕು. ನೋಡಿ, ಈಗ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಕುರಿತು ಹೇಳುವಾಗ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಹೇಗೆ ಬದುಕಿದರು, ಹೇಗೆ ಬಾಳಿದರು ಎಂಬಂಥ ಚರಿತ್ರೆಯನ್ನು ನಾವು ಕಲಿತೇವೆ. ವರ್ಷಂಪ್ರತಿ ನಾವಿಲ್ಲಿ ಖಾಜಾ ತಂಗಳ್ರವರ ಮೇಲೆ ಏರ್ವಾಡಿ ಶುಹದಾಗಳ ಅನುಸ್ಮರಣೆಯನ್ನು ನಡೆಸುವಾಗ ಇನ್ನೊಂದು ತಲೆಮಾರು ಖಾಜಾ ತಂಗಳ್ರವರ ಕುರಿತು, ಏರ್ವಾಡಿ ಶುಹದಾಗಳ ಕುರಿತು ಕಲಿತಾರೆ. ಅವರಿಂದ ನಿಜವಾದ ಇಸ್ಲಾಮನ್ನು ಅವರು ಕಲಿಯುತ್ತಾರೆ. 5 ವರ್ಷಕ್ಕೊಮ್ಮೆ ನಾವು ಕುತುಬುಜ್ಜಮಾನ್ ಸಯ್ಯದ್ ಮದನಿ ತಂಗಳ್ರವರ ಉರುಸನ್ನು ನಡೆಸುವಾಗ ಅವರಿಂದ ಕಲಿತಂಥ ಹಲವಾರು ವಿಚಾರಗಳನ್ನು ನಾವು ಮುಂದಿನ ತಲೆಮಾರಿಗೆ ತಲುಪಿಸಿಕೊಡುತ್ತೇವೆ. ಇದಾಗಿದೆ ನಿಜವಾಗಿ ಬೇಕಾಗಿರುವುದು. ಅದನ್ನು ವಹಾಬಿಗಳು ಇಲ್ಲಿ ಇಲ್ಲದಂತೆ ಮಾಡುವಂಥ ಪ್ರಯತ್ನ ಮಾಡಲಿಕ್ಕಿರುವಂಥ ಪ್ರಮುಖ ಕಾರಣ ಇಸ್ಲಾಮಿನ ವಿಚಾರಧಾರೆಗಳನ್ನು ಇನ್ನೊಂದು ತಲೆಮಾರಿಗೆ ತಲುಪಿಸಬಾರದು ಎಂಬಂತಹ ಒಂದು ನಿಲುವು ಜಿಯೋನಿಸ್ಟ್ ಪ್ರೇರಿತವಾದಂತಹ ವಹಾಬಿಗಳಲ್ಲಿದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಇನ್ನೊಂದು ಬೇಕಾಗಿರುವುದು ತಕ್ವ. ಈ ವಿಚಾರಗಳನ್ನೆಲ್ಲ ಇಂದು ತರಗತಿ ನಡೆಸುವ ಕಾರಣದಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ. ತಕ್ವಾದ ಕುರಿತು, ತವಕ್ಕುಲ್ನ ಕುರಿತು, ಕನಾಯತಿನ ಕುರಿತು ಎಲ್ಲವೂ ಕೂಡ ನಿಮಗೆ ನನಗಿಂತ ಹೆಚ್ಚಿನ ವಿಚಾರಗಳು ನಿಮಗೆ ಗೊತ್ತಿರಬಹುದು. ತಕ್ವ ಒಬ್ಬ ದಾಯಿಗೆ ಬೇಕಾದಂತಹ ಪ್ರಮುಖ ಅಂಶವಾಗಿದೆ. ವಮನ್ ಯತ್ತಕಿಲ್ಲಾಹ ಯಜ್ಅಲ್ ಲಹು ಮಖ್ರಜ ವಯರ್ಜುಕುಹು ಮಿನ್ ಹೈಥು ಲಾ ಯಹ್ತಸಿಬ್ ಎಂಬುದಾಗಿದೆ ಕುರ್ಆನಿನ ವಚನ. ತಕ್ವ ಇರುವವನಿಗೆ ನೋಡಿ, ಈ ತಕ್ವ ಒಬ್ಬನ ಬಾಳನ್ನು ಹೇಗೆ ಬದಲಾಯಿಸುತ್ತದೆ ನೋಡಿ. ನಮ್ಮ ನಡುವೆ ಜೀವಿಸಿದಂಥ ಸಾತ್ವಿಕರಾದಂಥ ಉಲಮಾಗಳು ನಮಗೆ ಈಗಿರುವಂಥ ನಿದರ್ಶನವೇ ಸುಲ್ತಾನುಲ್ ಉಲಮಾ AP ಉಸ್ತಾದ್, ಅಲ್ಲಾಹನು ದೀರ್ಘಾಯುಷ್ಯವನ್ನು ಆಫಿಯತನ್ನು ಕರುಣಿಸಲಿ. ಸುಲ್ತಾನುಲ್ ಉಲಮಾ ಅವರ ಜೀವನ ನೋಡಿ, ಯಾವುದೇ ಒಬ್ಬ ರಾಜನಿಗೂ ಕಡಿಮೆ ಇಲ್ಲದಂತೆ, ಒಬ್ಬ ಪೊಲಿಟಿಷಿಯನ್ಗೂ ಕೂಡ ಕಡಿಮೆ ಇಲ್ಲದಂತೆ ಅತ್ಯಂತ ರಾಜಪ್ರೌಢಿಯಿಂದ ಸುಲ್ತಾನುಲ್ ಉಲಮಾ ಏನಾಗ್ತಾರೆ, ಜೀವಿಸ್ತಾ ಇದ್ದಾರೆ. ಸುಲ್ತಾನುಲ್ ಉಲಮಾ ಬದುಕುತ್ತಾ ಇದ್ದಾರೆ. ಅವರ ಜೀವನ ಆ ರೀತಿ ಅಲ್ಲಾಹನನ್ನು ಭಯಪಟ್ಟು ಅಲ್ಲಾಹನ ತೃಪ್ತಿಗೋಸ್ಕರ ಮಾತ್ರ ಜೀವಿಸುವಾಗ ಅಲ್ಲಾಹನು ಅವರಿಗೆ ವಿಚಾರಿಸದ ರೀತಿಯಲ್ಲಿ ಬೇರೆ ದಾರಿಯಲ್ಲಿ ಅವರಿಗೆ ಬೇಕಾದುದೆಲ್ಲವನ್ನೂ ಕೂಡ ಅಲ್ಲಾಹನು ಒದಗಿಸಿಕೊಡುತ್ತಾನೆ. ಒಂದು ಕಾಲವಿತ್ತು ರಾಜರುಗಳನ್ನು ಕಾಣಲು, ಮಂತ್ರಿ ಮಾಗದರನ್ನು ಭೇಟಿಯಾಗಲು ಅವರ ಮನೆಗೆ ಹೋಗಿ, ಅವರ ಅಧಿಕೃತ ನಿವಾಸಗಳಿಗೆ ಹೋಗಿ ಅಲ್ಲಿ ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಒಂದು ಕಾಲವಿತ್ತು. ಆದರೆ ಸುಲ್ತಾನುಲ್ ಉಲಮಾ AP ಉಸ್ತಾದರ ವಿಚಾರದಲ್ಲಿ ನೇರ ಉಲ್ಟಾ. ಸುಲ್ತಾನುಲ್ ಉಲಮಾರವರ ಮರ್ಕಜಿನ ಆ ಸಂಸ್ಥೆಗೆ ಬಂದು ಗಂಟೆಗಟ್ಟಲೆ ಕಾಯುವಂಥ ಜನಪ್ರತಿನಿಧಿಗಳಿದ್ದಾರೆ, ಮಂತ್ರಿ ಮಾಗದಿರಿದ್ದಾರೆ. ಅಲ್ಲಾಹನನ್ನು ಭಯಪಟ್ಟು ತಕ್ವದೊಂದಿಗೆ ಜೀವಿಸಿದಾಗ ಅಲ್ಲಾಹನು ಅವರಿಗೆ ನೀಡುವಂಥ ಅತ್ಯಂತ ದೊಡ್ಡ ಸ್ವೀಕೃತಿಯಾಗಿದೆ. ನಾವು ಸುಲ್ತಾನುಲ್ ಉಲಮಾ AP ಉಸ್ತಾದರವರ ಮುಖೇನ, ಝೈನುಲ್ ಉಲಮಾ ಮಾಣಿ ಉಸ್ತಾದರವರ ಮುಖೇನ, ಬದ್ರು ಸಾದಾತ್ ಖಲೀಲ್ ತಂಗಳ್ರವರ ಜೀವನದ ಮುಖೇನ ಇನ್ನೊಂದು ವಿಚಾರ, ಭಕ್ತಿಯಲ್ಲಿ ಇಬಾದತುಗಳಲ್ಲಿ ನಾವು ಅತ್ಯಂತ ಉತ್ಸಾಹವನ್ನು ತಾಳುವವರಾಗಿವೆ. ಅಂದರೆ ದಾಯಿಗಳೆಂಬುದು ಸಮೂಹಕ್ಕೆ ಒಂದು ರೋಲ್ ಮಾಡೆಲ್ಗಳಾಗಿ ಜೀವಿಸಬೇಕಾದಂತಹ ವ್ಯಕ್ತಿಗಳು. ದಾಯಿಗಳು ಕೇವಲ ದೊಡ್ಡ ಮುಂಡಾಸು, ಒಂದು ದೊಡ್ಡ ಕಂದೂರ ಹಾಕಿ ಸಮೂಹದ ಮುಂದೆ ನಮ್ಮ ವಸ್ತ್ರ, ಈಗ ನಮ್ಮ ದಾವತನ್ನು, ಈಗ ಒಬ್ಬ ಉಸ್ತಾದರನ್ನು ಅಳೆಯುವುದು ಅವರ ವಸ್ತ್ರಗಳ ಮೂಲಕವಾಗಿದೆ ಎಂಬುದು ಬಹಳ ಖೇದಕರವಾದಂಥ ವಿಚಾರ. ಆ ಉಸ್ತಾದರಿಗಿರುವಂಥ ಜ್ಞಾನ, ಅರಿವಿನ ಕುರಿತು ಈಗಿನ ಯುವ ತಲೆಮಾರುಗಳಲ್ಲಿ ಅಥವಾ ಈಗಿನ ಸಂದರ್ಭಗಳಲ್ಲಿ ಏನೋ ಒಂದು ವಿಚಾರಗಳು ಕಡಿಮೆಯಾಗುತ್ತಾ ಬರ್ತಾ ಇದೆ. ಕೇವಲ ವಸ್ತ್ರಗಳಿಗೆ ಮಾತ್ರ ಸೀಮಿತಬೇಕಾದಂತಹ ಬದುಕು ನಮ್ಮದಾಗಿರಬಾರದು. ಇಲ್ಮು ಬೇಕು, ಅದರೊಟ್ಟಿಗೆ ಇಬಾದತು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ನಮಗೆ ಹೆಚ್ಚು ದೂರ ಹೋಗಬೇಕಾಗಿಲ್ಲ.
ಇಲ್ಲಿ ನಿಮ್ಮ ಹತ್ತಿರವೇ ಇದೆ ಝೈನುಲ್ ಉಲಮಾ ಮಾಣಿ ಉಸ್ತಾದ್. ಅವರ ಬದುಕನ್ನೊಮ್ಮೆ ನೀವು ಅಭ್ಯಸಿಸಿ ನೋಡಿ, ಅವರ ಜೀವನ ಯಾವ ರೀತಿ ಇದೆ. 5 ವಕ್ತ್ ನಮಾಜ್ಗಳನ್ನು ಕೂಡ ಜಮಾಅತ್ತಾಗಿಯೇ ಅವರು ನಿರ್ವಹಿಸುತ್ತಾರೆ. ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ದೊಡ್ಡ ಸಮ್ಮೇಳನಕ್ಕೆ ಹೋಗಲಿ, ಯಾವುದೇ ದೊಡ್ಡ ಫಂಕ್ಷನಿಗೆ ಹೋಗಲಿ, ಇಶಾ ನಮಾಜ್ ಮಾಡಿದ ನಂತರ ಅಲ್ಲಿ ಹದ್ದಾದು ಹೇಳದೆ ಉಸ್ತಾದರು ಯಾವತ್ತೂ ಕೂಡ ಎದ್ದೇಳಿದಂಥ ಸಂಭವವೇ ಇಲ್ಲ. ರವಾತಿಬು ನಮಾಜನ್ನು ಈಗಲೂ ಕೂಡ 4 ರಕಾಯತ್ ಕೃತ್ಯವಾಗಿ ಉಸ್ತಾದರವರು ಯಾವುದೇ ಆಲಸ್ಯಗಳಿಲ್ಲದೆ ನಿರ್ವಹಿಸುತ್ತಾರೆ. ನಮಾಜಿಗೆ ಬಾಂಗ್ ಕೊಟ್ಟಾಗ ಮಾತ್ರ ರೆಡಿಯಾಗುವುದಲ್ಲ, ಬಾಂಗ್ ಕೊಡುವುದಕ್ಕಿಂತ ಮುಂಚೆ ರೆಡಿಯಾಗುವುದು ಅದು ಕೂಡ ಒಂದು ಪುಣ್ಯವಿರುವಂತಹ ಕಾರ್ಯವಾಗಿದೆ. ಝೈನುಲ್ ಉಲಮಾರವರ ಜೀವನವನ್ನು ಈ ರೀತಿಯಲ್ಲೆಲ್ಲ ಕೂಡ ವಿಶ್ಲೇಷಿಸುವಾಗ ಒಂದು ಕಾಲದಲ್ಲಿ ವಿದ್ವಾಂಸರು ನಮಗೆ ತೋರಿಸಿಕೊಟ್ಟಂಥ ಜೀವನದ ಒಂದು ಪ್ರಾಕ್ಟಿಕಲ್ ಜೀವನವನ್ನಾಗಿದೆ ಝೈನುಲ್ ಉಲಮಾರವರ ಜೀವನದಲ್ಲಿ ನಮಗೆ ಕಾಣಲು ಸಾಧ್ಯವಿದೆ. ಇಬಾದತುಗಳಲ್ಲಿ ನಮಗೆ ಯಾವಾಗಲೂ ಕೂಡ ಆಲಸ್ಯ ಸಲ್ಲದು. ಫರ್ಲುಗಳಿರಲಿ, ರವಾತಿಬುಗಳಿರಲಿ, ಅದನ್ನು ಅತ್ಯಂತ ಸೂಕ್ಷ್ಮತೆಯಿಂದ, ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸುವಂತಹ ವ್ಯಕ್ತಿಗಳು ನಾವು ಆಗಬೇಕಾಗಿದೆ. ಇನ್ನೊಂದು ಕ್ಷಮಾಶೀಲರು, ಕ್ಷಮೆ ನೀಡುವವರಾಗಿರಬೇಕು. ವಾಫು ಅಮ್ಮನ್ ಲಲಮಕ್ ಎಂದಾಗಿದೆ ಹದೀಸ್. ನಿನ್ನನ್ನು ಆಕ್ರಮಿಸಿದವರಿಗೂ ಕೂಡ ನೀನು ಮಾಫ್ ನೀಡು ಎಂದಾಗಿದೆ ಹದೀಸಿನ ಸಾರ. ಯಾರಾದರೂ ನಿನಗೆ ತೊಂದರೆಯನ್ನು ನೀಡಿದರೆ, ಯಾರಾದರೂ ನಿನಗೆ ಉಪದ್ರವವನ್ನು ನೀಡಿದರೆ ನೀನು ಅವರಿಗೆ ಮಾಫ್ ನೀಡು. ಸುಲ್ತಾನುಲ್ ಹಿಂದ್ ಹಾಜಾ ತಂಗಳ್ರವರು ಇಲ್ಲಿ ಧರ್ಮ ಪ್ರಬೋಧನಾರ್ಥ ಬಂದಾಗ ಎಷ್ಟೊಂದು ಮಂದಿ ಅವರಿಗೆ ಕಿರುಕುಳನ್ನು ನೀಡಿದ್ದಾರೆ, ತೊಂದರೆಯನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅವರು ಕ್ಷಮೆ ಎಂಬಂತಹ ಮಹಾ ಒಂದು ವಿಶಾಲವಾದ ಜಗತ್ತನ್ನು ಪರಿಚಯಿಸಿಕೊಡುತ್ತಾರೆ. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅತ್ಯಂತ ಕ್ಷಮಾಶೀಲರಾಗಿರುವಂತಹ, ಅತ್ಯಂತ ಎಲ್ಲರಿಗೂ ಕೂಡ ಮಾಫ್ ನೀಡುವಂತಹ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಚರಿತ್ರೆಗಳೆಲ್ಲ ನೀವು ಕೇಳಬಹುದು. ಕೊಲ್ಲಲು ಬಂದವರಿದ್ದಾರೆ, ಎಲ್ಲರಿಗೂ ಕೂಡ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಾಫನ್ನು ನೀಡುತ್ತಾರೆ. ಅದೇ ಮಾದರಿಯನ್ನು ಉಲಮಾಗಳಾದಂಥ ದಾಯಿಗಳಾದ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನೀವು ಇಸ್ಲಾಮಿನಲ್ಲಿ ಹೇಳುತ್ತಾರೆ ಅಲ್ ಹುಬ್ಬು ಫಿಲ್ಲ ವಲ್ ಬುಗ್ಲು ಫಿಲ್ಲ. ನೀವು ಯಾರನ್ನಾದರೂ ಪ್ರೀತಿಸುವುದಾದರೆ ಅದು ಅಲ್ಲಾಹನ ಪ್ರೀತಿಗೋಸ್ಕರವಾಗಿರಬೇಕು. ಅಲ್ಲಾಹನ ದೀನನ್ನು ಸರಿಯಾಗಿ ಜೀವನದಲ್ಲಿ ಅಳವಡಿಸಿ ಬದುಕುವಂಥ ವ್ಯಕ್ತಿಯನ್ನು ನಾವು ಪ್ರೀತಿಸಬೇಕು. ಇನ್ನೊಬ್ಬನೊಂದಿಗೆ ಯಾವಾಗ ನಾವು ಕೋಪ ತಾಳಬೇಕು, ಅಲ್ಲಾಹನ ದೀನಿಗೆ ವಿರುದ್ಧವಾಗಿ, ಶರೀಅತ್ತಿನ ನಿಯಮಗಳಿಗೆ ವಿರುದ್ಧವಾಗಿ ಒಬ್ಬ ನಡೆಸಿಕೊಳ್ಳುವಾಗ ಅವನೊಂದಿಗೆ ಸಾತ್ವಿಕವಾದಂತಹ ಕೋಪವನ್ನು ನಾವು ತೋರ್ಪಡಿಸಬೇಕು. ಅದಲ್ಲದೆ ಆತನೊಂದಿಗೆ ಯಾವುದೇ ರೀತಿಯ ವೈರಾಗ್ಯಗಳು, ಆತನನ್ನು ಸಮೂಹದ ಮುಂದೆ ಅವಹೇಳಿಸುವುದೋ ಒಬ್ಬ ನಿಜವಾದ ದಾಯಿಗೆ ಅದು ಸ್ವೀಕಾರ್ಯವಲ್ಲ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಯಾಕೆ ಹೇಳ್ತಾ ಇದ್ದೇನೆಂದರೆ, ಈಗ ಸೋಷಿಯಲ್ ಮೀಡಿಯಾಗಳ ಕಾಲವಾಗಿದೆ. ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ನಾವು ಬಹಳ ಜಾಗರೂಕತೆಯಿಂದ ನಾವು ವರ್ತಿಸಬೇಕಾಗಿದೆ. ನಮ್ಮ ಮಾತುಗಳು, ನಮ್ಮ ಬರಹಗಳು, ನಮ್ಮ ಎಲ್ಲವೂ ಕೂಡ ಅಲ್ಲಿ ಏನಾಗಿರ್ತದೆ, ಎಲ್ಲರಿಗೂ ಕೂಡ ಕಾಣುವ ರೀತಿಯಲ್ಲಿರ್ತದೆ, ಅಲ್ಲಿ ಅದು ಸೇವ್ ಆಗಿರುತ್ತದೆ. ಆದ್ದರಿಂದ ನಮ್ಮ ಬರಹಗಳು, ನಮ್ಮ ಇನ್ನಿತರ ಮಾತುಗಳು ಯಾವುದೇ ಯಾರನ್ನು ನೋವಿಸುವಂತಹ, ಯಾರನ್ನು ಉಪದ್ರವಿಸುವಂತಹ ರೀತಿಯಲ್ಲಾಗಿರಬಾರದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇನ್ನೊಂದು ವಿಚಾರ, ಬಡವರೊಂದಿಗೆ ಪ್ರೀತಿ ಬೇಕು. ಇದೊಬ್ಬ ದಾಯಿಗೆ ಬೇಕಾದಂತಹ ಒಂದು ಕ್ವಾಲಿಟಿಯಾಗಿದೆ. ದಾಯಿಗೆ ಬೇಕಾದಂತಹ ಇನ್ನೊಂದು ವಿಚಾರ, ದಾಯಿ ಯಾವಾಗಲೂ ಕೂಡ ಬಡವರೊಂದಿಗೆ ಕರುಣೆಯುಳ್ಳವನಾಗಿರಬೇಕು. ಒಂದು ಘಟನೆಯನ್ನು ಮಾತ್ರ ನಾನು ವಿವರಿಸ್ತೇನೆ. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಬಡವರೊಂದಿಗೆ ಅತ್ಯಂತ ಪ್ರೀತಿ ಇರುವವರಾಗಿದ್ದರು. ಕೆಲವೊಮ್ಮೆ ಇಮಾಮ್ ಅಬ್ದುಲ್ಲಾಹಿಲ್ ರಲಿಯಲ್ಲಾಹು ಅನ್ಹುರವರಿಗೆ ತೋಟವಿತ್ತು, ಆದಾಯ ಬರುವಂಥ ತೋಟಗಳಿತ್ತು. ಆ ತೋಟದ ಆದಾಯಗಳನ್ನೆಲ್ಲ ಕೆಲವೊಮ್ಮೆ ಈ ರೀತಿಯ ಇಫ್ತಾರ್ ಸಂಗಮಗಳನ್ನು ಎಲ್ಲರನ್ನು ಸೇರಿಸಿ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ನಡೆಸ್ತಾ ಇದ್ದರು. ಬಡವರಿಗೆ ಧಾರಾಳವಾಗಿ ಅವರು ದಾನವನ್ನು ನೀಡುತ್ತಾ ಇದ್ದರು, ಬಡವರೊಂದಿಗೆ ಪ್ರೀತಿ ತೋರುತ್ತಾ ಇದ್ದರು. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಕೋಪ ಬಂದಾಗ ಅವರಿಗೊಂದು ಸ್ವಭಾವ ಇತ್ತು, ಏನಾದರೂ ಒಂದು ಹದಿಯವನ್ನು ನೀಡ್ತಾ ಇದ್ದರು. ಆದ್ದರಿಂದ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಖಾದಿಮ್ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹು ಕೋಪಗೊಳ್ಳುವುದನ್ನು ಕಾಯ್ತಾ ಇದ್ದರು. ಅಂದರೆ ಅವರಿಗೆ ಹದಿಯ ಸಿಗ್ತಾ ಇತ್ತು ಎಂಬಂತಹ ವಿಚಾರ ಗ್ರಂಥಗಳಲ್ಲಿ, ಅಂದರೆ ತಾಜುಲ್ ಉಲಮಾರದ್ದೇ. ಕೋಪ ಬಂದಾಗ ಹೊಡೆಯುತ್ತಾರೆ, ನಂತರ ಆತನನ್ನು ಹತ್ತಿರ ಕರೆದು ಆತನನ್ನು ಸಮಾಧಾನ ಹೇಳಿ ಆತನಿಗೆ ಏನಾದರೂ ಹದಿಯವನ್ನು ತಾಜುಲ್ ಉಲಮಾ ಉಳ್ಳಾಳ್ ತಂಗಳ್ರವರು ಕೂಡ ನೀಡುತ್ತಾ ಇದ್ದರು. ಬಡವರೊಂದಿಗೆ ಪ್ರೀತಿ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರ ಜೀವನವಾಗಿತ್ತು. ಸುಲ್ತಾನುಲ್ ಉಲಮಾ AP ಉಸ್ತಾದರವರ ಕುರಿತು ಇತ್ತೀಚೆಗೆ ಒಬ್ಬರು ನನ್ನೊಂದಿಗೆ ಒಂದು ಮಾತನ್ನು ಹೇಳುತ್ತಾರೆ. ತಮಿಳುನಾಡಿನಿಂದ ಬಂದಂಥ ಒಬ್ಬ ವ್ಯಕ್ತಿ, ನಾನು ಬರಹದಲ್ಲಿ ಕಂಡದ್ದು, ತಮಿಳುನಾಡಿನಿಂದ ಬಂದಂಥ ಒಬ್ಬ ವ್ಯಕ್ತಿ, ಆತನು ಕೇರಳಕ್ಕೆ ಜಿಯಾರತಿಗಾಗಿ ಬರ್ತಾನೆ. ಜಿಯಾರತಿಗೆ ಬಂದಾಗ
ಆತನಲ್ಲಿರುವಂತಹ ಹಣವೆಲ್ಲ ಮುಗಿದು ಹೋಗುತ್ತದೆ, ಆತನ ಹಣ ಖಾಲಿಯಾಗುತ್ತದೆ. ಆತನು ಹಣವಿಲ್ಲದೆ ಹೋಗಲು ಆಗದೆ ಪರದಾಡುತ್ತಿರುವಾಗ ಯಾರೋ ಒಬ್ಬರು ಹೇಳಿದರು, ನೀನು ಮರ್ಕಜ್ಗೆ ಹೋಗು, ಅಲ್ಲಿ ತಿನ್ನಲಿಕ್ಕೆ ಊಟವಾದರೂ ಸಿಗ್ಬೋದು, ಮಧ್ಯಾಹ್ನ ಊಟ ಕೊಡ್ಬೋದು, ನೀನು ಅಲ್ಲಿಗೆ ಹೋಗು ಎಂದು ಹೇಳಿದಾಗ ಆತ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಮಧ್ಯಾಹ್ನ ಜುಮಾ ನಮಾಜ್ ನಿರ್ವಹಿಸಿದ ನಂತರ ಎಲ್ಲರೂ AP ಉಸ್ತಾದರವರು ಮಸೀದಿಗೆ ಬಂದಿದ್ದಾರೆ. ಮಸೀದಿಗೆ ಬಂದಾಗ ಆ ವ್ಯಕ್ತಿ AP ಉಸ್ತಾದರನ್ನು ಇದುವರೆಗೂ ಕಂಡಂಥ ವ್ಯಕ್ತಿಯಲ್ಲ, AP ಉಸ್ತಾದರವರನ್ನು ನೋಡಿದ ವ್ಯಕ್ತಿಯಲ್ಲ, AP ಉಸ್ತಾದರೊಂದಿಗೆ ಯಾವುದೇ ಪರಿಚಯವಿಲ್ಲ. ದೂರದಿಂದಲೇ ಎಲ್ಲರೂ AP ಉಸ್ತಾದ್ ಅಂದರೆ ಎಲ್ಲರಿಗೂ ಕೂಡ ಒಂದು ಪ್ರೀತಿ, ಎಲ್ಲರೂ ಹತ್ತಿರ ಹೋಗಲಿಕ್ಕೆ ನೋಡುವಾಗ ಈ ವ್ಯಕ್ತಿ ದೂರದಿಂದಲೇ AP ಉಸ್ತಾದರವರನ್ನು ವೀಕ್ಷಿಸ್ತಾ ಇದ್ದಾನೆ. AP ಉಸ್ತಾದರ ಪುಟ್ಟ ಮಕ್ಕಳನ್ನು ಹರಸುತ್ತಾ ಇದ್ದಾರೆ. ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೋಡಿ ಅವರಿಗೆ ಕೈ ನೀಡಿ ಅವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. AP ಉಸ್ತಾದ್ ಕಾರಲ್ಲಿ ಕುಳಿತುಕೊಂಡು ಒಮ್ಮೆ ಹೊರಗೆ ನೋಡಿ ದೂರದಲ್ಲಿ AP ಉಸ್ತಾದರನ್ನೇ ನೋಡುವಂಥ ವ್ಯಕ್ತಿಯನ್ನು ಹತ್ತಿರಕ್ಕೆ ಕರೀತಾರೆ, ಇಲ್ಲಿ ಬಂತು. ಆ ವ್ಯಕ್ತಿ ಹೇಳುವುದು, ದೂರದಲ್ಲಿರುವಂಥ ನನ್ನನ್ನು AP ಉಸ್ತಾದ ಹತ್ತಿರಕ್ಕೆ ಕರೆದು AP ಉಸ್ತಾದರವರು ಅವರ ಕಿಸೆಯಿಂದ ಒಂದಷ್ಟು ಹಣವನ್ನು ತೆಗೆದು ನನ್ನ ಕೈಗೆ ನೀಡಿಟ್ಟರು. AP ಉಸ್ತಾದರೊಂದಿಗೆ ನಾನು ಏನೂ ಹೇಳಿಲ್ಲ, ನನ್ನೊಂದಿಗೆ ಹಣ ಇಲ್ಲ, ಹಣ ಕಳೆದು ಹೋಗಿದೆ ಅಂತ ನಾನು ಹೇಳಲಿಲ್ಲ, ಏನೂ ಹೇಳಿಲ್ಲ. ಆದರೂ ಕೂಡ ದೂರದಲ್ಲಿದ್ದಂಥ ನನ್ನನ್ನು ಕರೆದು AP ಉಸ್ತಾದ್ ಹತ್ತಿರ ಕರೆದು ನನಗೆ ಹಣವನ್ನು ನೀಡಿದರು. ಬಡವರೊಂದಿಗೆ AP ಉಸ್ತಾದ್ ಅತ್ಯಂತ ಪ್ರೀತಿಯನ್ನು ತೋರಿಸ್ತಾರೆ. ಇದೆಲ್ಲವೂ ಕೂಡ ಯಾಕೆ ನಾನು ಒಂದೊಂದು ವಿದ್ವಾಂಸರ ಚರಿತ್ರೆ ಹೇಳಿದೆ ಅಂದರೆ, ಇದು ನಾವೀಗ ಪ್ರತ್ಯಕ್ಷವಾಗಿ ನಾವು ಕೆಲವೊಂದು ವಿದ್ವಾಂಸರಲ್ಲಿ ಇದೆಲ್ಲವನ್ನು ನೋಡ್ತಾ ಇದ್ದೇವೆ. ಅದೆಲ್ಲವೂ ನಮ್ಮ ಪೂರ್ವಿಕರಾದಂತಹ ಸಚ್ಚರಿತರಾದಂತಹ ವಿದ್ವಾಂಸರ ಚರ್ಯೆಯಾಗಿತ್ತು. ಅವರೆಲ್ಲರೂ ಕೂಡ ಅದೆಲ್ಲವನ್ನು ಕೂಡ ಕಲಿತದ್ದು ಹಬೀಬ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೂಲಕವಾಗಿತ್ತು. ಆದ್ದರಿಂದ ನಾವು ಕೂಡ ಕುಲ್ ಹಾದಿಹಿ ಸಬೀಲಿ ಎಂಬಂತೆ ಆ ದಾರಿಯನ್ನು ಸ್ವೀಕರಿಸುವಂತಹ ಒಬ್ಬ ನಿಜವಾದ ದಾಯಿಯಾಗಿ ನಾವು ಬಾಳಿ ಬದುಕಬೇಕು. ಅಲ್ಲಾಹನು ನಮಗೆ ಅನುಗ್ರಹಿಸಲಿ. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರಿಗೆ ರಮಲಾನ್ ತಿಂಗಳಲ್ಲಾಗಿದೆ, ಅವರಿಗೆ ರೋಗ ಬಾಧಿಸುವುದು. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ನಿರಂತರವಾದ 40 ದಿವಸಗಳ ರೋಗ ಜ್ವರ ಅವರಿಗೆ ಬಾಧಿಸಿತ್ತು, ಶರೀರವಾಗಿ ಕೃಶವಾಗಿತ್ತು. ಅವರ ಮಗನೊಂದಿಗೆ ಒಮ್ಮೆ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಹೇಳಿದ್ದರು, 25 ವರ್ಷಗಳಿಗಿಂತ ಮುಂಚೆ ತನ್ನ ಮಗನೊಂದಿಗೆ ಅವರು ಹೇಳಿದ್ದರು, ಏನೆಂದರೆ ನನ್ನ ಶರೀರದಲ್ಲಿ ನಾನು ಮರಣ ಹೊಂದುವಾಗ ಯಾವುದೇ ಮಾಂಸಗಳಿರಬಾರ್ದು, ಮಾಂಸಗಳೆಲ್ಲ ಬತ್ತಿ ಅದು ನನ್ನ ಶರೀರ ಕೃಶವಾಗಿ ನಾನು ಮರಣ ಹೊಂದಬೇಕು ಎಂಬ ಆಸೆಯನ್ನು ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ವ್ಯಕ್ತಪಡಿಸಿದ್ದರು. ಮರಣ ಹೊಂದುವಾಗಲೂ ಕೂಡ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಜಿಲ್ಕಾದ್ ತಿಂಗಳಲ್ಲಾಗಿದೆ. ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ತನ್ನ 88ನೇ ವಯಸ್ಸಿನಲ್ಲಿ ತನ್ನ ಅರ್ಥವತ್ತವಾದಂಥ ಜೀವನಕ್ಕೆ, ತನ್ನ ಅತ್ಯಂತ ಸಂಪುಷ್ಟವಾದಂಥ ಜೀವನಕ್ಕೆ ತೆರೆಯನ್ನು ನೀಡುತ್ತಾರೆ. ಅಲ್ಲಾಹನ ರಹ್ಮತಿಗೆ ಇಮಾಮ್ ಅಬ್ದುಲ್ಲಾಹಿಲ್ ಹದ್ದಾದ್ ರಲಿಯಲ್ಲಾಹು ಅನ್ಹುರವರು ಯಾತ್ರೆಯಾಗುತ್ತಾರೆ. ಅಲ್ಲಾಹನ ಆ ಮಹಾನರ ಬರಕತ್ತಿನಿಂದ, ಅವರ ಇಲ್ಮಿನ ಬರಕತ್ತಿನಿಂದ, ಅವರ ಜೀವನದ ಬರಕತ್ತಿನಿಂದ ಅಲ್ಲಾಹನು ನಮ್ಮೆಲ್ಲರನ್ನೂ ಕೂಡ ಸಾತ್ವಿಕ ಸಜ್ಜನರುಗಳ ಸಾಲಲ್ಲಿ ಅಲ್ಲಾಹನು ನಮ್ಮೆಲ್ಲರನ್ನೂ ಸೇರಿಸಲಿ. ಇಲ್ಲಿ ಹೇಳಿದಂಥ ವಿಚಾರಗಳು ಎಲ್ಲವೂ ಕೂಡ ಅಲ್ಲಾಹನು ಸ್ವೀಕರಿಸುವಂತಹ ಸ್ವಾಲಿಹಾದ ಸತ್ಕರ್ಮಗಳಲ್ಲಿ ಅಲ್ಲಾಹನು ಸ್ವೀಕರಿಸಲಿ ಎಂದು ಮಾರ್ತಾ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ ಬೇಕಾಗಿ ಮೊಯಿನುಸ್ ಸುನ್ನಾ ಟೀಮ್ಗೆ, ಸೈಯದ್ ಮುಜ್ತಬಾ ತಂಗಳ್ರವರು ಒಳಗೊಂಡಿರುವಂಥ ಟೀಮ್ಗೆ ಎಲ್ಲ ವಿಧ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.